ನಮಸ್ಕಾರ, ನ್ಯೂಸ್ 12ಗೆ ಸ್ವಾಗತ. ನಾನು ನವಿತಾ ಜೈನ್. ಜನರೇ ಲಾಕ್ ಆದ್ರ ಶಾಸಕರು ಲಾಕ್ ಮಾಡಿಸಿದ್ರ? ಕೊರೋನಾ ಕೇಕೆಗೆ ರಾಜಕೀಯ ಬಣ್ಣ, ಲಾಕ್ ಡೌನ್ ಲಡಾಯಿ. ರಾಜ್ಯದಲ್ಲಿ ದಿನೇ ದಿನೇ ಕೊರೋನಾ ಏರ್ತಾನೆ ಇದೆ. ಪಾಸಿಟಿವ್ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ. ಪ್ರಾಣ ಉಳಿಸಿಕೊಳ್ಳೋದಿಕ್ಕೆ ಸ್ವಯಂ ನಿರ್ಬಂಧ ಅಗತ್ಯ. ಸೋಂಕಿನಿಂದ ಪಾರಾಗೋದಿಕ್ಕೆ ಬೇಕು ಸ್ವಯಂ ನಿರ್ಬಂಧ. ರಾಜ್ಯದಲ್ಲಿ ದಿನದಿಂದ ದಿನಕ್ಕೆ ಕೊರೋನಾ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ. ಪಾಸಿಟಿವ್ ಆಗ್ತಾ ಇರುವವರ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ. ಆದ್ರೆ ಈಗ ಸ್ವಯಂ ನಿರ್ಬಂಧ ಅಗತ್ಯ. ಪ್ರಾಣವನ್ನ ಉಳಿಸಿಕೊಳ್ಳೋದಿಕ್ಕೆ ರಾಜ್ಯಕ್ಕೆ ಮಾದರಿ ಆಗ್ತಾ ಇದೆ. ಕನಕಪುರ, ಮಾಗಡಿ, ಶಿಡ್ಲಘಟ್ಟ ಮೂರೂ ಪಟ್ಟಣಗಳಲ್ಲಿ ಜನರಿಂದ ಸ್ವಯಂ ಲಾಕ್ ಡೌನ್. ಕೊರೋನಾದಿಂದ ಪಾರಾಗೋದಿಕ್ಕೆ ಸದ್ಯಕ್ಕೆ ಇದೊಂದೇ ಮಾರ್ಗ. ಜನರೇ ಸ್ವಯಂ ಪ್ರೇರಿತರಾಗಿ ತಾವೇ ಅಂಗಡಿ ಮುಂಗಟ್ಟುಗಳನ್ನ ಕ್ಲೋಸ್ ಮಾಡಿಸ್ತಾ ಇದ್ದಾರೆ. ತಾವೇ ಮನೆಯಿಂದ ಹೊರಗೆ ಬರದ ಹಾಗೆ ತಮ್ಮನ್ನ ತಾವು ನಿರ್ಬಂಧವನ್ನ ಹೇರ್ಕೊಳ್ತಾ ಇದ್ದಾರೆ. ಯಾವುದೇ ರೀತಿಯಲ್ಲೂ ಸಮಸ್ಯೆ ಆಗಬಾರ್ದು ಅನ್ನುವಂತಹ ನಿಟ್ಟಿನಲ್ಲಿ ಪ್ರಯತ್ನಗಳನ್ನ ಮಾಡ್ತಿದ್ದಾರೆ. ಕನಕಪುರ, ಮಾಗಡಿ, ಶಿಡ್ಲಘಟ್ಟದಲ್ಲಿ ಯಾವ ರೀತಿಯಾಗಿ ಜನರೇ ಸ್ವಯಂ ಪ್ರೇರಿತರಾಗಿ ಅಲ್ಲಿ ಈಗ ಒಂದು ರೀತಿಯ ಬಂಧನ ಮಾಡುವ ರೀತಿಯಲ್ಲಿ, ಲಾಕ್ ಡೌನ್ ಮಾಡುವ ನಿಟ್ಟಿನಲ್ಲಿ ತಾವೇ ಸ್ವಯಂ ಪ್ರೇರಿತರಾಗಿ ಈಗ ಈ ಒಂದು ನಿರ್ಬಂಧವನ್ನ ಹಾಕಿಕೊಂಡಿದ್ದಾರೆ. ಕೊರೋನಾ ಅಬ್ಬರಕ್ಕೆ ಇಡೀ ರಾಜ್ಯವೇ ತತ್ತರಿಸಿ ಹೋಗ್ತಾ ಇದೆ. ಬಹುತೇಕ ಕಡೆ ಬೇಜವಾಬ್ದಾರಿಯಿಂದ ಜನ ಓಡಾಟವನ್ನ ಮಾಡ್ತಾ ಇದ್ದಾರೆ. ಕನಕಪುರದಲ್ಲಿ ಮಾತ್ರ ಸ್ವಯಂ ಪ್ರೇರಿತ ಲಾಕ್ ಡೌನ್ ಆಗಿದೆ. ಕನಕಪುರ ಜನರೇ ಲಾಕ್ ಡೌನ್ ಅನ್ನ ವಿಧಿಸಿಕೊಂಡ್ರ? ಕನಕಪುರ ಶಾಸಕ ಡಿಕೆ ಶಿವಕುಮಾರ್ ಲಾಕ್ ಡೌನ್ ಅನ್ನ ಮಾಡಿಸಿದ್ರ? ಲಾಕ್ ಡೌನ್ ನಿಂದ ಜನರಿಗೆ ತೊಂದರೆಯೋ ಅನುಕೂಲವೋ? ಬಹುತೇಕ ಕಡೆ ಬೇಜವಾಬ್ದಾರಿಯಿಂದ ಜನರು ಓಡಾಟವನ್ನ ಮಾಡ್ತಾ ಇದ್ದಾರೆ. ಕೊರೋನಾ ಪಾಸಿಟಿವ್ ಸಂಖ್ಯೆ ಜಾಸ್ತಿ ಆಗ್ತಾ ಇರುವ ಈ ಸಂದರ್ಭದಲ್ಲಿ ಸಾಕಷ್ಟು ಅನಾವಶ್ಯಕವಾಗಿ ಓಡಾಡುವಂತಹ ಕೆಲಸಗಳು ಆಗ್ತಾ ಇದೆ. ಕನಕಪುರ ವೈದ್ಯ ದಂಪತಿಗೆ ಕೊರೋನಾ ಪಾಸಿಟಿವ್ ದೃಢಪಟ್ಟ ಹಿನ್ನೆಲೆಯಲ್ಲಿ ಜುಲೈ 1ರವರೆಗೆ ಕನಕಪುರ ಸೆಲ್ಫ್ ಲಾಕ್ ಡೌನ್ ಅನ್ನ ಮಾಡಲಾಗ್ತಾ ಇದೆ. ಅಧಿಕಾರಿಗಳ ಸಭೆಯನ್ನ ನಡೆಸಿದ್ದಾರೆ ಡಿಕೆ ಶಿವಕುಮಾರ್. ಈ ತೀರ್ಮಾನವನ್ನ ತೆಗೆದುಕೊಂಡಿದ್ದಾರೆ. ಜುಲೈ 1ರವರೆಗೆ ಕನಕಪುರ ಸೆಲ್ಫ್ ಲಾಕ್ ಡೌನ್ಗೆ ಒಳಪಡಲಿದೆ. ಯಾಕಂದ್ರೆ ಈಗಾಗಲೇ ಪಾಸಿಟಿವ್ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ. ಜನರೇ ನಿರ್ಬಂಧವನ್ನ ಹೇರ್ಕೊಳ್ಬೇಕಾಗುತ್ತೆ. ಇವತ್ತು 23ನೇ ತಾರೀಕು, ಜುಲೈ 1ರವರೆಗೂ ಕೂಡ ಲಾಕ್ ಡೌನ್ ಅನ್ನ ನಾವೇ ನಿರ್ಬಂಧವನ್ನ ಹೇರ್ಕೊಳ್ಬೇಕು, ನಮಗೆ ನಾವೇ ಅಂತ ಹೇಳಿ ಈಗಾಗಲೇ ಚರ್ಚೆಯನ್ನು ಕೂಡ ಮಾಡಿದ್ದಾರೆ ಡಿಕೆ ಶಿವಕುಮಾರ್. ಲಾಕ್ ಡೌನ್ ವೇಳೆ ಅಗತ್ಯ ವಸ್ತುಗಳು ಲಭ್ಯ ಆಗಲಿದೆ. ದಿನಸಿ ವಸ್ತುಗಳು, ಮೆಡಿಕಲ್, ಮಟನ್, ಚಿಕನ್ ಸ್ಟಾಲ್ಸ್ ಓಪನ್ ಇರುತ್ತೆ. ಬಾರ್, ವೈನ್ ಶಾಪ್ಗಳು ಓಪನ್ ಇರುತ್ತೆ. ಜೊತೆಗೆ ಅಗತ್ಯ ವಸ್ತುಗಳ ಪೂರೈಕೆ ವೇಳೆಯೂ ಸಾಕಷ್ಟು ಸುರಕ್ಷತಾ ಕ್ರಮಗಳನ್ನು ತೆಗೆದುಕೊಳ್ಳಲಾಗುತ್ತೆ. ಅಂಗಡಿಯಲ್ಲಿ ಮಾಸ್ಕ್, ಸ್ಯಾನಿಟೈಸರ್ ಕಡ್ಡಾಯವಾಗಿ ಇರಲೇಬೇಕು. ಕೊರೋನಾ ತಡೆಯೋದಿಕ್ಕೆ ಈಗ ಒಂದಾಗಿದೆ ಕನಕಪುರ ಕ್ಷೇತ್ರ. ರಾಜ್ಯದಿಂದ ಬಂದಂಥವರು, ಹೊರ ಜಿಲ್ಲೆಯಿಂದ ಬಂದಂಥವರಿಂದ ಕನಕಪುರದಲ್ಲಿ ಕರೋನಾ ಹೆಚ್ಚಾಗಿದೆ. ಇದನ್ನು ಎಚ್ಚೆತ್ತುಕೊಂಡು ನಮ್ಮ ಡಿ ಕೆ ಶಿವಕುಮಾರ್ ಸಾಹೇಬರು, ಡಿ ಕೆ ಸುರೇಶ್ ಸಾಹೇಬರು, MLC ರವಿ ಅವರು ಇದನ್ನು ಯಾವ ರೀತಿ ಹತೋಟಿ ಮಾಡಬೇಕು, ಯಾವ ರೀತಿ ನಾವು ಇದನ್ನು ಎಚ್ಚೆತ್ಕೋಬೇಕು ಅನ್ನೋದ್ರ ಬಗ್ಗೆ ಒಂದು ಚರ್ಚೆ ನಡೀತು. ಆ ಚರ್ಚೆಯಲ್ಲಿ ಇಡೀ ಕನಕಪುರ ನಾಗರಿಕರು, ಎಲ್ಲ ವರ್ತಕರು, ಎಲ್ಲ ವ್ಯವಹಾರಸ್ಥರು, ವ್ಯಾಪಾರಸ್ಥರು ಎಲ್ಲರೂ ಇದು ನಾವು 1ನೇ ತಾರೀಕುವರೆಗೆ ನಾವು ಬಂದ್ ಮಾಡೋದು ಒಳ್ಳೆಯದು. ಬೆಳಗ್ಗೆ 7ರಿಂದ 11ರವರೆಗೆ ಮಾತ್ರ ಅದರಲ್ಲಿ ಬಂದು ಯಾರೇ ವ್ಯಾಪಾರಸ್ಥರು ಅವರು ಬಂದು ಏನೋ ಪರ್ಚೇಸಿಂಗ್ ಮಾಡುವಂತ ಮಾಡ್ಕೊಂಡು ಹೋಗ್ಬೋದು. ಅದನ್ನು ಬಿಟ್ಟರೆ ಇನ್ನು ಯಾವ ಕಾರಣಕ್ಕೂ ಜನ ಓಡಾಡಬಾರ್ದು, ಅಂಗಡಿ ಮುಂಗಟ್ಟುಗಳು ಯಾವುದು ತೆಗಿಬಾರ್ದು ಅಂತ ಇವತ್ತು ತೀರ್ಮಾನ ಆಗಿದೆ.
ಸ್ವಯಂ ಲಾಕ್ಡೌನ್ ಅನ್ನ ಮಾಡ್ಕೊಳ್ತಾ ಇದ್ದಾರೆ ಜನ. ಈಗ ಕನಕಪುರ ಆಯ್ತು, ಕನಕಪುರದ ಬೆನ್ನಲ್ಲೇ ಮಾಗಡಿಯಲ್ಲೂ ಕೂಡ ಲಾಕ್ಡೌನ್ ಅನ್ನ ಅವರೇ ನಿರ್ಬಂಧವನ್ನ ಹೇರ್ಕೊಂಡಿದ್ದಾರೆ. ಮಾಗಡಿಯಲ್ಲೂ ಸ್ವಯಂ ಪ್ರೇರಿತರಾಗಿ ಲಾಕ್ಡೌನ್ ಅನ್ನ ಮಾಡಿಕೊಂಡಿದ್ದಾರೆ. ಜುಲೈ 1ರವರೆಗೆ ಮಾಗಡಿ ಸ್ವಯಂ ಲಾಕ್ ಆಗಲಿದೆ. ಸಾರ್ವಜನಿಕರ ಅಭಿಪ್ರಾಯದ ಮೇರೆಗೆ ಲಾಕ್ಡೌನ್ ಅನ್ನ ಮಾಡಲಾಗ್ತಾ ಇದೆ. ಇದು ನಿಜವಾಗ್ಲೂ ಪಾಸಿಟಿವ್ ವೈಬ್ ಅಂತ ನಾವು ಹೇಳಬೇಕಾಗುತ್ತೆ. ಒಂದು ರೀತಿಯಲ್ಲಿ ಇದು ಪಾಸಿಟಿವ್, ಇದೆಲ್ಲರೂ ಕೂಡ ಜನರಿಗೆ ಅರ್ಥ ಆಗುತ್ತೆ. ಇಂತಹ ಸಿಚುವೇಶನ್ ಇದೆ, ನಾವು ಏನ್ ಮಾಡ್ಬೇಕು ಇಂತಹ ಸಂದರ್ಭದಲ್ಲಿ ಅಂತ ಹೇಳಿ. ಸೊ ಸಾರ್ವಜನಿಕರ ಅಭಿಪ್ರಾಯವನ್ನ ಸಂಗ್ರಹ ಮಾಡಿ ಅವರ ಅಭಿಪ್ರಾಯದ ಮೇರೆಗೆ ಲಾಕ್ಡೌನ್ ಅನ್ನ ಮಾಡಲಾಗಿದ್ದು ಬೆಳಗ್ಗೆ 7ರಿಂದ 10ರವರೆಗೆ ಮಾತ್ರ ವ್ಯವಹಾರ ಇರುತ್ತೆ. ಈ ಸಮಯದಲ್ಲಿ ಮಾತ್ರ ಅಂಗಡಿ ಮುಂಗಟ್ಟುಗಳು ಓಪನ್ ಇರಲಿದೆ. ಮಾಗಡಿಯಲ್ಲಿ ಕಟಿಂಗ್ ಶಾಪ್ಗಳು ಕೂಡ ಸ್ವಯಂ ಪ್ರೇರಿತವಾಗಿ ಬಂದಾಗಿದೆ. ಮದ್ಯದ ಅಂಗಡಿಯನ್ನ ಬಂದ್ ಮಾಡಿಸುವ ಕುರಿತು ತೀರ್ಮಾನವನ್ನ ತೆಗೆದುಕೊಳ್ಳಲಾಗುತ್ತೆ. ಕೊರೋನಾ ತಡೆಯೋದಕ್ಕೆ ಮಾಗಡಿ ಜನರೇ ತೆಗೆದುಕೊಂಡಂತಹ ದಿಟ್ಟ ನಿರ್ಧಾರ. ಇಂತಹ ಗ್ರಾಮಗಳಿಗೆ, ಇಂತಹ ಊರುಗಳಿಗೆ ನಿಜವಾಗ್ಲೂ ಕೂಡ ನಾವು ಶಹಬಾಸ್ ಹೇಳಲೇಬೇಕು. ಅಲ್ಲಿನ ಜನರಿಗೆ ನಾವು ನಿಜವಾಗ್ಲೂ ಶ್ಲಾಘನೆಯನ್ನು ವ್ಯಕ್ತಪಡಿಸಬೇಕು. ಸ್ವಯಂ ಪ್ರೇರಿತರಾಗಿ ಇಂತಹ ನಿರ್ಧಾರವನ್ನು ತೆಗೆದುಕೊಳ್ತಾ ಇದ್ದಾರೆ. ಇದು ಮುಖ್ಯವಾಗಿ ಜನರ ಮನಸ್ಸಿಗೆ ಬರಬೇಕಾಗಿರೋದು. ಇಲ್ಲಿಯವರೆಗೂ ಕೂಡ ನಾವು ಹೇಳ್ತಾ ಇದ್ದಿದ್ದು ಅದೇ, ಜನರಿಗೆ ಅರ್ಥ ಆಗಬೇಕು ಏನಾಗಿದೆ, ಏನಾದ್ರೆ ಏನಾಗುತ್ತೆ, ನಮಗೆ ಯಾವ ರೀತಿ ಸಮಸ್ಯೆ ಬರುತ್ತೆ, ಹೇಗೆ ನಾವು ಮುನ್ನೆಚ್ಚರಿಕೆ ಕ್ರಮಗಳನ್ನು ತೆಗೆದುಕೊಳ್ಬೇಕು ಅಂತೇಳಿ. ಅದೇ ರೀತಿಯಾಗಿ ಈಗ ಮಾಗಡಿ ಆಗಿರ್ಬೋದು, ಕನಕಪುರ ಆಗಿರ್ಬೋದು, ಶಿಡ್ಲಘಟ್ಟದಲ್ಲೂ ಅಂತಹ ಒಂದು ವ್ಯವಸ್ಥೆಯನ್ನ ಜನರೇ ಮಾಡ್ಕೊಳ್ತಾ ಇದ್ದಾರೆ. ಶಿಡ್ಲಘಟ್ಟದಲ್ಲಿ ಇಬ್ಬರಿಗೆ ಕೊರೋನಾ ಹಿನ್ನೆಲೆಯಲ್ಲಿ ಅಂಗಡಿಯನ್ನ ತೆರೆಯೋದಕ್ಕೆ ಅಲ್ಲೂ ಕೂಡ ಸಮಯವನ್ನ ನಿಗದಿ ಮಾಡಲಾಗಿದೆ. ಬೆಳಗ್ಗೆ 8 ಗಂಟೆಯಿಂದ ಸಂಜೆ 4 ಗಂಟೆವರೆಗೂ ಕೂಡ ಅಂಗಡಿ ಓಪನ್ ಇರುತ್ತೆ. ಸ್ವಯಂ ಪ್ರೇರಿತರಾಗಿ ಇಲ್ಲೂ ಕೂಡ ವರ್ತಕರೇ ನಿರ್ಧಾರವನ್ನ ತೆಗೆದುಕೊಂಡಿದ್ದಾರೆ. ವರ್ತಕರೇ ಈ ನಿರ್ಧಾರವನ್ನ ಮಾಡಿದ್ದಾರೆ. ಬೆಳಗ್ಗೆ 8 ಗಂಟೆಯಿಂದ 4 ಗಂಟೆಯವರೆಗೂ ಕೂಡ ಅಂಗಡಿಗಳು ಓಪನ್ ಇರುತ್ತೆ. ಬೆಳಗ್ಗೆ 8 ಗಂಟೆವರೆಗೂ ಇರಲ್ಲ, 4 ಗಂಟೆ ನಂತರ ಅಂಗಡಿಗಳು ಓಪನ್ ಇರಲ್ಲ. ನಗರಸಭೆ ಮನವಿಯ ಮೇರೆಗೆ ಸಮಯವನ್ನ ಬದಲಾವಣೆ ಮಾಡಿಕೊಳ್ಳಲಾಗಿದ್ದು ಚಿಕ್ಕಬಳ್ಳಾಪುರ ಜಿಲ್ಲೆಯ ಶಿಡ್ಲಘಟ್ಟ ತಾಲೂಕಿನಲ್ಲಿ ಈ ಒಂದು ನಿರ್ಧಾರವನ್ನ ಮಾಡಲಾಗಿದೆ. ವರ್ತಕರೇ ನಿರ್ಧರಿಸಿ ತಹಶೀಲ್ದಾರ್ಗೆ ಮನವಿಯನ್ನ ಸಲ್ಲಿಸಿದ್ದಾರೆ. ಕೊರೋನಾ ಹರಡಬಾರದು ಅನ್ನುವಂತಹ ನಿಟ್ಟಿನಲ್ಲಿ ಈ ಎಲ್ಲ ಕ್ರಮಗಳನ್ನು ತೆಗೆದುಕೊಳ್ಳಲಾಗ್ತಾ ಇದೆ. ವರ್ತಕರು ಈ ರೀತಿಯಂತಹ ನಿರ್ಧಾರವನ್ನ ಮಾಡಿದ್ದಾರೆ, ಕ್ರಮವನ್ನ ತೆಗೆದುಕೊಂಡಿದ್ದಾರೆ. ಸ್ವಯಂ ಪ್ರೇರಿತ ಲಾಕ್ಡೌನ್ಗೆ ಮುಂದಾಗಿದ್ದಾರೆ ಶಿಡ್ಲಘಟ್ಟ ಜನ. ಶಿಡ್ಲಘಟ್ಟದಲ್ಲಿ ಇಬ್ಬರಿಗೆ ಕೊರೋನಾ ಹಿನ್ನೆಲೆಯಲ್ಲಿ ಇಷ್ಟೆಲ್ಲ ಆಗ್ತಾ ಇದ್ರು ಲಾಕ್ಡೌನ್ ವಿಚಾರದಲ್ಲಿ ರಾಜಕೀಯ ನಡೀತಾ ಇದೆಯಾ? ಲಾಕ್ಡೌನ್ಗೆ ಪ್ರತಿಪಕ್ಷಗಳು ಒತ್ತಾಯವನ್ನ ಮಾಡ್ತಾ ಇದೆ. ನ್ಯೂಸ್ 18 ಮೂಲಕ ಕುಮಾರಸ್ವಾಮಿ ಆಗ್ರಹವನ್ನ ಮಾಡ್ತಾ ಇದ್ದಾರೆ. ಲಾಕ್ಡೌನ್ ನಿಂದ ಯಾವುದೇ ಪ್ರಯೋಜನ ಇಲ್ಲ. 20 ದಿನಗಳ ಕಾಲ ಲಾಕ್ಡೌನ್ ಮಾಡಲೇಬೇಕು. ಕಂಪ್ಲೀಟ್ ಲಾಕ್ಡೌನ್ ಆಗಬೇಕು. ಕೇವಲ ಒಂದೊಂದು ಏರಿಯಾ ಮಾಡೋದು ಬಿಡೋದು, ಇನ್ನೊಂದಷ್ಟು ಏರಿಯಾ ಮಾಡೋದು ಬಿಡೋದು, ಇದರಿಂದ ಯಾವುದೇ ರೀತಿಯ ಪ್ರಯೋಜನ ಇಲ್ಲ. ಕಂಪ್ಲೀಟ್ ಆಗಿ 20 ದಿನಗಳ ಕಾಲ ಲಾಕ್ಡೌನ್ ಮಾಡಬೇಕು ಅಂತ ಹೇಳಿ ನ್ಯೂಸ್ 18 ಮೂಲಕ ಕುಮಾರಸ್ವಾಮಿ ಆಗ್ರಹವನ್ನ ಮಾಡಿದ್ದಾರೆ. ಇವತ್ತು ಬೆಂಗಳೂರು ನಗರ ಒಂದೇ ಅಲ್ಲ, ರಾಜ್ಯದ ಹಲವಾರು ಪ್ರದೇಶಗಳಲ್ಲೂ ಇವತ್ತು ಈ COVID-19 ಅಟ್ಯಾಕ್ ಆಗಿರ್ತಕ್ಕಂಥದ್ದು ಪ್ರತಿದಿನ ದೊಡ್ಡ ಮಟ್ಟದಲ್ಲಿ ಗ್ರಾಸ ಇರ್ತಾ ಇದೆ. ಇಂಥ ಪರಿಸ್ಥಿತಿನಲ್ಲಿ ನನ್ನ ಅಭಿಪ್ರಾಯದಲ್ಲಿ ಆಯ್ತು, ಸರ್ಕಾರದ ಆರ್ಥಿಕ ಸ್ಥಿತಿಗತಿಗಳನ್ನ ಇವತ್ತು ಸರಿಪಡಿಸ್ಕೋಬೇಕು ಅಂತ ಹೇಳಿ ಲಾಕ್ ಡೌನ್ ಫ್ರೀ ಮಾಡ್ಕೊಂಡ್ರು. ಇಲ್ಲಿ ನನ್ನ ಒಂದು ಸರ್ಕಾರಕ್ಕೆ ಸಲಹೆ ಏನು ಅಂದ್ರೆ, ಇಲ್ಲಿ ಆರ್ಥಿಕ ಶಕ್ತಿ ವೃದ್ಧಿಸ್ಕೊಳ್ತಕ್ಕಂಥದ್ದು ಅಷ್ಟೇ ಸರ್ಕಾರದ ಜವಾಬ್ದಾರಿ ಅಲ್ಲ. ಅದ್ರ ಜೊತೆಗೆ ಪ್ರತಿಯೊಬ್ಬ ನಾಗರಿಕರ ಜೀವದ ರಕ್ಷಣೆ ಮಾಡತಕ್ಕಂಥದ್ದು, ಆರೋಗ್ಯ ರಕ್ಷಣೆ ಮಾಡೋದು ಸರ್ಕಾರದ ಕರ್ತವ್ಯ. ಆ ದೃಷ್ಟಿಯಿಂದ ಈಗಲೂ ಸಹ ಎಲ್ಲ ಒಂದ್ ಕಡೆ ಸಿಲ್ ಡೌನ್ ಮಾಡ್ತೀವಿ ಅನ್ನೋದು ಇದೆಯಲ್ಲ, ಇವತ್ತು ಬೆಂಗಳೂರು ನಗರದಲ್ಲಿ ಆಲ್ಮೋಸ್ಟ್ ಅಲ್ಲಿ ಎಲ್ಲಾ ಕಡೆ ಸ್ಪ್ರೆಡ್ ಆಗೋಗಿದೆ. ಇದು ಹೌದು, ಯಾವುದೋ ಒಂದು ಭಾಗಕ್ಕೆ ಸೀಮಿತ ಆಗಿಲ್ಲ. ಹಲವಾರು ಪಟ್ಟಣಗಳಲ್ಲೂ ಸಹ ಇವತ್ತು ಡಿಸ್ಟ್ರಿಕ್ಟ್ ಹೆಡ್ ಕ್ವಾರ್ಟರ್ಸ್ ಗಳಲ್ಲಿ, ತಾಲೂಕ್ ಹೆಡ್ ಕ್ವಾರ್ಟರ್ಸ್ ಗಳಲ್ಲೂ ಪ್ರಾರಂಭ ಆಗೋಗಿದೆ. ಅದರ ಹಿನ್ನೆಲೆಯಲ್ಲಿ ಅನಿವಾರ್ಯವಾದಂತ ಪರಿಸ್ಥಿತಿ ಇವತ್ತು ಲಾಕ್ ಡೌನ್ ಮುಂದುವರಿಲೇಬೇಕಾಗಿದೆ. ಮತ್ತೆ ಪುನಃ ಇವತ್ತು ಲಾಕ್ ಡೌನ್ ಅನ್ನು ಘೋಷಣೆ ಮಾಡಲೇಬೇಕಾಗಿದೆ.
ನಾವೀಗಾಗಲೇ ನಿಮ್ಗೆ ಒಂದು 3 ನಗರಗಳನ್ನು 3 ಪ್ಲೇಸ್ಗಳ ವಿಚಾರವನ್ನ ಹೇಳಿದ್ವಿ. ಶಿಡ್ಲಘಟ್ಟ ಆಗಿರ್ಬೋದು, ಮಾಗಡಿ ಆಗಿರ್ಬೋದು, ಕನಕಪುರದಲ್ಲಿ ಸ್ವಯಂ ಪ್ರೇರಿತರಾಗಿ ಅಲ್ಲಿನ ಜನರೇ ಖುದ್ದು ಈ ನಿರ್ಧಾರವನ್ನ ತೆಗೆದುಕೊಂಡಿದ್ದಾರೆ. ಹಾಗಾದ್ರೆ ನಮ್ಗೆಲ್ರಿಗೂ ಸಾಧ್ಯ ಆಗೋದಿಲ್ವಾ? ನಾವು ಕೂಡ ಸ್ವಯಂ ಪ್ರೇರಿತರಾಗಿ ಈ ನಿರ್ಧಾರವನ್ನು ತೆಗೆದುಕೊಳ್ಳೋದಕ್ಕೆ ಸಾಧ್ಯ ಆಗೋದಿಲ್ವಾ? ಸ್ವಯಂ ನಿರ್ಧಾರ ಸಾಧ್ಯ ಇದೆಯಾ ಇಲ್ವಾ? ಲಾಕ್ ಡೌನ್ ನಾವು ಸ್ವಯಂ ಪ್ರೇರಿತರಾಗಿ ಮಾಡಬಹುದಾ? ಮಾಡೋದಿಕ್ಕೆ ಆಗೋದಿಲ್ವಾ? ಆಗಬಹುದು ಅನ್ನೋದಾದ್ರೆ ಹೇಗೆ, ಆಗಲ್ಲ ಅನ್ನೋದಾದ್ರೆ ಯಾಕೆ ಅನ್ನೋದ್ರ ಬಗ್ಗೆ ನೀವು ಕೂಡ ಕರೆ ಮಾಡಿ ಮಾತನಾಡಬಹುದು. ನಿಮ್ಮ ಅಭಿಪ್ರಾಯವನ್ನ ನಮ್ಮ ಜೊತೆ ಹಂಚಿಕೊಳ್ಳಬಹುದು. ದಿನದಿಂದ ದಿನಕ್ಕೆ ಕೊರೋನಾ ಸೋಂಕು ಜಾಸ್ತಿಯಾಗಿ ಹರಡ್ತಾ ಇರುವಂತಹ ಸಂದರ್ಭದಲ್ಲಿ ಹೇಗೆ ಕನಕಪುರದಲ್ಲಿ, ಮಾಗಡಿಯಲ್ಲಿ, ಶಿಡ್ಲಘಟ್ಟದಲ್ಲಿ ಜನರೇ ಲಾಕ್ ಡೌನ್ ಅನ್ನು ಮಾಡ್ಕೊಂಡಿದ್ದಾರೆ, ಸ್ವಯಂ ನಿರ್ಬಂಧವನ್ನ ಹೇರ್ಕೊಂಡಿದ್ದಾರೆ, ತಾವೇ ಸ್ವಯಂ ಲಾಕ್ ಆಗುವಂತ ಪ್ರಯತ್ನವನ್ನ ಮಾಡಿದ್ದಾರೆ. ಹಾಗಾದ್ರೆ ಹೇಗೆ, ಯಾವ ರೀತಿಯಾಗಿ ಮಾಡಬೇಕಾಗುತ್ತೆ, ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನ ನಮ್ಮ ಜೊತೆ ಹಂಚಿಕೊಳ್ಳಬಹುದು. ಇದರ ಬಗ್ಗೆ ಮಾತಾಡೋಕೆ ನಮ್ಮ ಫಸ್ಟ್ ಕಾಲರ್ ರೆಡಿ ಇದ್ದಾರೆ. ಈಗ ಬೆಂಗಳೂರಿನಿಂದ ಸವಿತಾ ಅನ್ನುವರು ಕರೆ ಮಾಡಿದ್ದಾರೆ. ಸವಿತಾ ಅವರೇ, ಸ್ವಯಂ ಲಾಕ್ ಡೌನ್, ಸ್ವಯಂ ಲಾಕ್ ಆಗೋದಕ್ಕೆ ನಾವು ನಿರ್ಧಾರವನ್ನ ತೆಗೆದುಕೊಳ್ಳೋದಕ್ಕೆ ಆಗಲ್ವಾ, ಆಗತ್ತಾ? ಹಲೋ, ಹೇಳಿ ಸವಿತಾ ಅವರೇ. ಮೇಡಮ್, ಸ್ವಯಂ ಲಾಕ್ ಡೌನ್ ಅಂದ್ರೆ ಈಗ ನಮಗ್ ನಾವೇ ಮಾಡ್ಕೊಳ್ಳೋದು ನಮ್ ಲಾಕ್ ಡೌನ್ ಅಂತ. ಈಗ ಕರ್ನಾಟಕ ರಾಜ್ಯದಿಂದ ಮಾಡಿದ್ರೆ ನಮ್ಗೇನ್ ಫೆಸಿಲಿಟಿ ಇರಲ್ಲ ಮೇಡಮ್. ಈಗ ನೋಡಿ, 2 ತಿಂಗಳು ಲಾಕ್ ಡೌನ್ ಆಗಿತ್ತು. ಒಂಚೂರು ಅಕ್ಕಿ ಬೇಳೆ ಆಗ್ಲಿ ನಮ್ಗೇನೇನು ಸೇರಿಲ್ಲ ಮೇಡಮ್. ನಮ್ಮ ಮನೆಯವರು ಕ್ಯಾಬ್ ಡ್ರೈವರು. ನಾವು ಏನ್ ಮಾಡ್ಬೇಕು ಮೇಡಮ್? ಈ ತರ ಲಾಕ್ ಡೌನ್ ಅಂತ ಮಾಡ್ಕೊಂಡು ಹೋದ್ರೆ ನಾವು ಮನೇಲಿ ಏನೋ ಅಷ್ಟೋ ಇಷ್ಟೋ ಬಟ್ಟೆ ಗಿಟ್ಟೆ ಹೊಲ್ಕೊಂಡು ನಾವು ಮನೆ ಸಂಸಾರ ಜೀವನ ನಡೆಸ್ಕೊಂಡು ಹೋಗ್ತಾ ಇರ್ತೀವಿ. 2 ತಿಂಗಳು 3 ತಿಂಗಳು ಲಾಕ್ ಡೌನ್ ಮಾಡ್ಬಿಟ್ರೆ ನಮ್ಗೆ ಇದುವರೆಗೂ 10 kg ಅಕ್ಕಿ ಬಂದಿಲ್ಲ ಮೇಡಮ್ ಸರ್ಕಾರದ ಕಡೆಯಿಂದ. ಈಗ ಬಾಡಿಗೆ ಕಟ್ಟಕ್ ತೊಂದ್ರೆ ಆಗುತ್ತೆ. ಮನೆಯಲ್ಲಿ ಮಕ್ಳು ಇರ್ತಾರೆ, ಅವ್ರಿಗೆ ಉಣ್ಣಕ್ಕೆ ನಮ್ಗೇನೋ ಒಂದ್ ಖರ್ಚಿರುತ್ತೆ, ಒಂದ್ ಹುಷಾರಿರಲ್ಲ. ಈ ತರ ಟೈಮಲ್ಲಿ ನಾವ್ ಏನ್ ಮಾಡ್ಬೇಕು ಮೇಡಮ್? ಈಗ ಎಲ್ಲರಿಗೂ ಕೂಡ ಈಗ ಮನೆಯಿಂದ ಹೊರ ಹೋಗ್ಬೇಕು ಅಂತ ಇಲ್ಲ. ಒಂದಷ್ಟು ಜನ ಕೆಲಸ ಮಾಡುವವರು ಇರ್ತಾರೆ, ಒಂದಷ್ಟು ಜನ ಕೆಲಸ ಮಾಡದೇ ಇರುವವರು ಇರ್ತಾರೆ ಅಲ್ವಾ? ಅಂತಹ ಸಂದರ್ಭದಲ್ಲಿ ಈಗ ಒಂದು ಟೈಮಿಂಗ್ಸ್ ಅನ್ನು ಫಿಕ್ಸ್ ಮಾಡೋದು. ಈಗ ಕನಕಪುರ ಆಗಿರ್ಬೋದು, ಮಾಗಡಿ, ಶಿಡ್ಲಘಟ್ಟದಲ್ಲಿ ಅವರೇ ಈ ತರ ಟೈಮಿಂಗ್ಸ್ ಅನ್ನ ಫಿಕ್ಸ್ ಮಾಡ್ಕೊಂಡಿದ್ದಾರೆ. ಈ ಟೈಮ್ಗೆ ಇಷ್ಟು ಮಾತ್ರ ಮಾಡ್ತೀವಿ, ಆ ನಂತರ ಇರೋದಿಲ್ಲ ಅನ್ನುವಂಥದ್ದು. ಆತರ ಮಾಡಿದಾಗ ಆ ಏರಿಯಾ MLA-ಗಳು ಇಲ್ಲ ಕೌನ್ಸಿಲರ್ಗಳು ತಗೊಂಡು ಯಾರು ಕಷ್ಟದಲ್ಲಿದಾರೋ ಅವ್ರ ಕೈಯಲ್ಲಿ ಏನ್ ಸಹಾಯ ಮಾಡಬಹುದು ಅನ್ನೋದನ್ನ ತಿಳ್ಕೊಂಡು ಮಾಡ್ಬೇಕು ಮೇಡಮ್. ಓಕೆ, ಜನಪ್ರತಿನಿಧಿಗಳು ಇದರ ಕಡೆ ಗಮನ ವಹಿಸಬೇಕು ಅಂತ. ಥ್ಯಾಂಕ್ ಯು ಸವಿತಾ ಅವರೇ, ಕರೆ ಮಾಡಿ ಮಾತನಾಡಿದ್ದಕ್ಕಾಗಿ. ಸ್ನೇಹ ಅನ್ನೋರು ಕರೆ ಮಾಡಿದ್ದಾರೆ ಬೆಂಗಳೂರಿನಿಂದ. ಸ್ನೇಹ ಅವ್ರ ಏನ್ ಹೇಳಕ್ ಬಯಸ್ತೀರಾ? ಹಲೋ ಮೇಡಮ್, ನಾನು 10th ಸ್ಟ್ಯಾಂಡರ್ಡ್. ಓಕೆ, ಈ ಸರಿ SSLC ಎಕ್ಸಾಮ್ ನ ಪಾಸ್ ಮಾಡಿದ್ರೆ ಬೆಟರ್ ಅನ್ಸುತ್ತೆ. ಯಾಕಂದ್ರೆ ಕೊರೋನಾ ಜಾಸ್ತಿ ಆಗ್ತಾ ಇರೋದ್ರಿಂದ ಬೆಟರ್ ಪಾಸ್ ಮಾಡೋದು ಅನ್ಸುತ್ತೆ. ಓಕೆ, ಒಂದ್ ಕಡೆ ಈ ಲಾಕ್ ಡೌನ್ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ನಾವು ಮಾತನಾಡ್ತಾ ಇದ್ವಿ. SSLC ಎಕ್ಸಾಮ್ ಬೇಡ ಅನ್ನುವ ವಿಚಾರವನ್ನ ನೀವು ಹೇಳ್ತಾ ಇದ್ದೀರಾ. ಜೊತೆಗೆ ಪ್ರಾಬ್ಲಮ್ ಆಗುತ್ತೆ, ಜಾಸ್ತಿಯಾಗಿ ಆಗ್ತಾ ಇದೆ, ಎಲ್ಲರೂ ಕೂಡ ಹೋಗೋದಿಕ್ ಆಗೋದಿಲ್ಲ ಅಂತ ಹೇಳಿ. ನಿಜವಾಗ್ಲೂ ಇದ್ರ ಬಗ್ಗೆ ಸರ್ಕಾರ ಯಾವ ರೀತಿ ನಿರ್ಧಾರವನ್ನು ತೆಗೆದುಕೊಳ್ಳುತ್ತೆ ಅನ್ನೋದನ್ನ ಕಾದು ನೋಡ್ಬೇಕಾಗುತ್ತೆ. ಲಾಕ್ ಡೌನ್ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ, ಸ್ವಯಂ ನಿರ್ಧಾರಕ್ಕೆ ಸಂಬಂಧಪಟ್ಟ ಹಾಗೆ ಏನ್ ಹೇಳ್ತೀರಾ ಸ್ನೇಹ? ನಾವೆಲ್ಲರೂ ಮನೇಲಿ ಇದ್ರೆ ಬೆಟರು. ಆದ್ರೆ ಹಲೋ, ಹೇಳಿ. ನಾವು ಮನೇಲೇ ಇರ್ಬೇಕು. ಸರ್ಕಾರ ಕೂಡ ಇನ್ನ ಕುಮಾರಸ್ವಾಮಿ ಅವ್ರು ಹೇಳಿದಾಗ 20 ದಿವಸ ಲಾಕ್ ಡೌನ್ ಮುಂದುವರಿಸಬೇಕು ಅಂತ ನಾನು ಹೇಳ್ತೀನಿ. ಓಕೆ ಫೈನ್, ಥ್ಯಾಂಕ್ ಯು ಸ್ನೇಹ ಕರೆ ಮಾಡಿದ್ದಕ್ಕಾಗಿ. ಅಮೃತ ಅನ್ನುವರು ಕರೆ ಮಾಡಿದ್ದಾರೆ ಬೆಂಗಳೂರಿನಿಂದ. ಅಮೃತ ಅವ್ರ ಏನ್ ಹೇಳಕ್ ಬಯಸ್ತೀರಿ? ಮೇಡಮ್, ಖಂಡಿತ ಲಾಕ್ ಡೌನ್ ಫಾರ್ 20 days ಏನು ಟಿಲ್ ಜುಲೈ 30th ವರೆಗೂ ಮಾಡಿದ್ರು ಪ್ರಾಬ್ಲಮ್ ಇಲ್ಲ. ಅಫ್ಕೋರ್ಸ್ ಕಷ್ಟ ಆಗುತ್ತೆ, ಪ್ರತಿಯೊಬ್ಬರಿಗೂ ಕಷ್ಟ ಆಗುತ್ತೆ. ಈಗ ಕಾಲ್ ಮಾಡಿದವ್ರು ಒಬ್ರು ಹೇಳಿದ್ರು ಬಾಡಿಗೆ ಕಟ್ಟಕ್ಕಿಲ್ಲ, ಅದಿಲ್ಲ, ನಮಗೂ ಇಲ್ಲ. ನನ್ಗೂ ಅದ ಅನುಭವ ಇದೆ. ನಾನು ನನ್ ಮಗುನ 1 ಹೊತ್ತು ಹಾಕಿದ್ರೆ ಇನ್ನೊಂದ್ ಹೊತ್ತು ಉಪವಾಸನೇ ಇಡ್ತೀನಿ. ಸೊ ಇನ್ನ ನಾನು ಬಾಡಿಗೆ ಕಟ್ಟಿಲ್ಲ, ಹಾಫೇ ಕಟ್ಟಿದೀನಿ. ಬಟ್ ಜೀವ ಇದ್ರೇನೆ ಜೀವನ. ಸೊ ಹಾಗಾಗಿ ದಯವಿಟ್ಟು ಜುಲೈ 30th ವರೆಗೂ ಮಾಡಿದ್ರು ಪ್ರಾಬ್ಲಮ್ ಇಲ್ಲ. ಸರ್ಕಾರ ಮಾಡ್ಬೇಕು ಅನ್ನೋದು ನಿಮ್ಮ ಅನಿಸಿಕೆನಾ, ಅಥವಾ ನಾವೇ ಸ್ವಯಂ ಲಾಕ್ ಡೌನ್ ಇಲ್ಲ, ಇದು ನಾವೇ ಸ್ವಯಂ ಮಾಡ್ತೀವಿ ಅಂದ್ರೆ ತುಂಬಾ ಜನ ಅದನ್ನ ಪಾಲಿಸೋರು ಇಲ್ಲ ಇಲ್ಲಿ. ನಿಜ, ನಾವೇ ನೋಡ್ತಾ ಇದೀವಿ. ಸರ್ಕಾರದಿಂದನೂ ಸೀಲ್ ಡೌನ್ ಆಯ್ತಲ್ವಾ? ಕಲಾಸಿಪಾಳ್ಯಂದೆಲ್ಲ ನೀವೇ ತೋರಿಸ್ತಾ ಇದ್ದೀರಾ, ಮತ್ತೆ ಮಾರ್ಕೆಟ್ ನೀವೇ ತೋರಿಸ್ತಾ ಇದ್ದೀರಾ, ವಿವಿಪುರಂ ಅಲ್ಲೂ ನೀವೇ ತೋರಿಸ್ತಾ ಇದ್ದೀರಾ. ಮನೇಲೆ ಕುತ್ಕೊಂಡು ನಾನು ಯೂಟ್ಯೂಬ್ ಅಲ್ಲಿ ತೆಗೆದು ನೋಡ್ತಾ ಇದ್ದೀನಿ. ಸೊ ಹೀಗಿರ್ಬೇಕಾದ್ರೆ ಈಗ ನಮ್ಮ ಮಕ್ಳು ಬೇರೆ ಹೋಗಿ SSLC ಎಕ್ಸಾಮ್ ಬರೀತಾರೆ. ಇದು ಕಮ್ಯುನಿಟಿ ಸ್ಪ್ರೆಡ್ ಆಗಿದೆ. ಸೊ ಕಮ್ಯುನಿಟಿ ಸ್ಪ್ರೆಡ್ ಆಗಿರೋದ್ರಿಂದ ಎಲ್ಲಾ ಕಡೆಯಿಂದ ಮಕ್ಳು ಬಂದ್ ಬರೀತಾರೆ, ಜೊತೆಗೆ ಸಿಂಪ್ಟಮ್ಸ್ ಇರೋದಿಲ್ಲ. ಸೊ ಯಾವ ರೀತಿಲಿ ಇದು ಸ್ಪ್ರೆಡ್ ಆಗಲ್ಲ ಅಂತ ಹೇಳ್ತೀರಾ? ನಿಜ. ಸೊ ಎಲ್ಲರೂ ಕೂಡ ಇದರ ಜವಾಬ್ದಾರಿಯನ್ನು ವಹಿಸ್ಕೊಳ್ಬೇಕಾಗತ್ತೆ ಅಲ್ವಾ ಈ ಸಂದರ್ಭದಲ್ಲಿ? ಖಂಡಿತ ವಹಿಸ್ಕೊಬೇಕು. ಇದು ಸರ್ಕಾರದವ್ರು ಹೇಳೋದಂತಾನೆ ನಾವು ಕೇಳೋದಲ್ಲ. ದಯವಿಟ್ಟು ಎಲ್ರೂನು ಎಚ್ಚರಿಕೆ ತಗೊಳ್ಳೇಬೇಕು. ಇದು ನಮ್ಮ ಜೀವನ, ನಮ್ಮ ಸಂಸಾರದ ಜೀವನ. ಎಕ್ಸಾಕ್ಟ್ಲಿ, ನಾವೇ ಕಾಪಾಡ್ಕೊಳ್ಬೇಕು. ಎಸ್, ಥ್ಯಾಂಕ್ ಯು ಕರೆ ಮಾಡಿದ್ದಕ್ಕಾಗಿ. ಇನ್ನು ಮೇಘ್ನಾ ಅನ್ನೋರು ಬೆಂಗಳೂರಿನಿಂದ ಕರೆ ಮಾಡಿದ್ದಾರೆ. ಮೇಘ್ನಾ ಅವ್ರು ಏನ್ ಹೇಳಕ್ ಬಯಸ್ತೀರಿ? ಮೇಡಮ್, ನಾವು 10th. ಓಕೆ, ಹೇಳಿ ಮೇಘ್ನಾ.
ಮೇಡಮ್ ಈಗ 10th ಸ್ಟ್ಯಾಂಡರ್ಡ್ ಎಕ್ಸಾಮ್ ಬೇಡ ಅಂತ ನನ್ನ ಅಭಿಪ್ರಾಯ. ಓಕೆ. ಈಗ 10th ಸ್ಟ್ಯಾಂಡರ್ಡ್ ಆಗಿ ನಾನೇ ಹೇಳ್ತಾ ಇದೀನಿ. ಯಾಕೆ ಅಂತ ಹೇಳಿದ್ರೆ ನಾವೀಗ ಈಚೆ ಬರ್ತೀವಿ, ಎಕ್ಸಾಮ್ ಹೋಗ್ಬೇಕು ಅಂತ ಹೇಳಿದ್ರೆ ಎಲ್ಲಾ ಹ್ಯಾಂಡ್ ಶೇಕ್ ಮಾಡೇ ಮಾಡ್ತೀವಿ. ಸೊ ಒಂದ್ ಕಡೆ ಈಗ ನಾವು ಎಕ್ಸಾಮ್ ನ ಆತಂಕ ನಿಮ್ಗೆಲ್ರಿಗೂ ಕೂಡ, ಅಂದ್ರೆ SSLC ಎಕ್ಸಾಮ್ ಬರೆಯೋರು ಯಾರಿದಾರೆ ಅವರೆಲ್ಲರಿಗೂ ಕೂಡ ಒಂದು ರೀತಿಯ ಆತಂಕ ಇದೆ. ಅಂದ್ರೆ ಮನೆಯಿಂದ ಹೊರಗೆ ಬರೋದೇ ಬೇಡ ಅನ್ನುವಂತಹ ಯೋಚನೆ ಕೂಡ ಸಾಕಷ್ಟು ಜನ ಮಾಡ್ತಾ ಇದ್ದಾರೆ, ನಾವೇ ಸ್ವಯಂ ಲಾಕ್ಡೌನ್ ಆಗ್ಬೇಕು ಅಂತ ಹೇಳಿ. ನಿಮ್ಮ ಅನಿಸಿಕೆ ಕೂಡ ಅದೇನಾ? ಹಾ ಹೌದು ಮ್ಯಾಮ್. ನಾವೇ ಮನೆಯಲ್ಲೇ ಇರ್ಬೇಕು ಅಥವಾ ಒಂದಷ್ಟು ನಿರ್ಬಂಧಗಳನ್ನ ನಮ್ಗೆ ನಾವೇ ಹೇರ್ಕೊಳ್ಬೇಕು, ಹೊರಗಡೆ ಹೋಗ್ಬಾರ್ದು ಅನ್ನುವಂತಹ ರೀತಿಯಲ್ಲಿ ನಿಮ್ದು ಪ್ರಯತ್ನ ಇದೆ. ಹಾ ಹೌದು ಮ್ಯಾಮ್. ಈಗ ತಕ್ಷಣ ನಾವ್ ಈಚೆ ಬಂತೀವಿ ಅಂತ ಹೇಳಿದ್ರೆ ಎಲ್ಲ ಹೇಳೋ ಪ್ರಕಾರ, ವೈದ್ಯ ಹೇಳೋ ಪ್ರಕಾರ ಎಷ್ಟೋ ಜನ ಮಕ್ಕಳಿಗೆ ಅಟ್ಯಾಕ್ ಆಗ್ತಿದೆ ಅಂತ ಹೇಳಿ. ಸೊ ನಾವೀಗ ಈಚೆ ಬಂತು ಅಂತ ಹೇಳಿದ್ರೆ ಒಂದು ಗುಂಪು ಕಟ್ಕೊಂತೀವಿ. ನಾವ್ ಎಷ್ಟೇ ತಡೆ ಹಾಕಿದ್ರು ಗುಂಪು ಕಟ್ತೀವಿ. ಸೊ ಅದನ್ನ ತಡೆ ಹಾಕಕ್ ಆಗಲ್ಲ ಯಾವ ಟೀಚರ್ಸ್ ಕೂಡ. ಸೊ ನಮ್ಗೀಗ ಎಕ್ಸಾಮ್ ಬೇಡ ಅಂತ ನಮ್ಮ ಅಭಿಪ್ರಾಯ. ಫೈನ್, ಥ್ಯಾಂಕ್ ಯು ಮೇಘನಾ ಅವರೇ ಕರೆ ಮಾಡಿ ಮಾತನಾಡಿದ್ದಕ್ಕಾಗಿ. ಲಕ್ಷ್ಮೀ ಪ್ರಸಾದ್ ಅನ್ನೋರು ಕರೆ ಮಾಡಿದ್ದಾರೆ. ಲಕ್ಷ್ಮೀ ಪ್ರಸಾದ್ ಅವರೇ, ಏನ್ ಹೇಳಕ್ ಬಯಸ್ತೀರಾ ನೀವು? ನಮಸ್ತೆ. ನಮಸ್ತೆ, ಹೇಳಿ. ನಾವು ಶಿವಮೊಗ್ಗದಿಂದ ಹೇಳಿ. KSRTC ಡ್ರೈವರು. ಓಕೆ. ಮಿನಿಸ್ಟರ್ಗಳು ಮನೆ ಈಗ ಅವಾಗಿಂದ ತೋರಿಸ್ತಾ ಇದ್ದೀರಾ, ಲಾಕ್ಡೌನ್ ಮಾಡೋದು ಒಳ್ಳೇದು. ಬಟ್ ಏನಪ್ಪಾ ಅಂತಂದ್ರೆ ಈಗ ಮಿನಿಸ್ಟರ್ ಮನೆಗಳಿಗೆಲ್ಲ ತೋರಿಸ್ತಾ ಇದೀರಲ್ಲ, ಅವ್ರ ಮನೆ ಮಾತ್ರ ಇದು ಈ ಸ್ಯಾನಿಟೈಸರ್ ಮತ್ತೆ ಅದು ಇದು ಎಲ್ಲ ಮಾಡ್ಕೊತಾ ಇದಾರೆ. ಅವ್ರ ಆಫೀಸ್ಗಳಲ್ಲಿ ಒಬ್ರದ್ದು ಸೋಂಕು ಅಂತ ಬಂದಿದ್ರೆ ಅವ್ರ ಆಫೀಸ್ ಸ್ಯಾನಿಟೈಸರ್ ಮಾಡಿ ಆ ಫೈರ್ ಇಂಜಿನ್ ಅಲ್ಲಿ ಔಷಧಿ ತಂದು ಇದನ್ನೆಲ್ಲ ಮಾಡ್ಕೊತಾ ಇದಾರೆ. ಎಲ್ಲ ಒಬ್ಬೊಬ್ರು ಮನೆಗೂ ಹಂಗ್ ಮಾಡ್ತಾ ಇದಾರ? ಎಲ್ಲರಿಗೂ ಯಾರ್ಯಾರ ಮನೆಯಲ್ಲಿ ಸೋಂಕು ಬಂದಿದೆ ಅವರ ಮನೆಗೆ ಮಾಡ್ತಾ ಇದ್ದಾರ ಅನ್ನೋದು ನಿಮ್ಮ ಪ್ರಶ್ನೆ ಇಲ್ಲಿ. ಹೌದಲ್ವ್ರಾ? ಮಿನಿಸ್ಟರ್ಗಳು ಮಾತ್ರ ಮನುಷ್ಯರ. ರಾಮಲಿಂಗ ರೆಡ್ಡಿ ಮನೆ ಪಕ್ಕದಲ್ಲಿ ಒಂದ್ ಮಗುಗ್ ಸೋಂಕಾಗಿದೆ ಅನ್ಬಿಟ್ಟು ಆ ಮನೆ ತೊಳಿಲಿಲ್ಲ, ರಾಮಲಿಂಗ ರೆಡ್ಡಿ ಮನೆ ತೊಳೆದ್ರು. ಈಗ ಸ್ವಯಂ ಲಾಕ್ಡೌನ್ ವಿಚಾರಕ್ಕೆ ಸಂಬಂಧಪಟ್ಟಾಗ ಏನ್ ಹೇಳಕ್ ಬಯಸ್ತೀರಾ ಲಕ್ಷ್ಮೀ ಪ್ರಸಾದ್? ಮೇಡಮ್, ಇದು ಸ್ವಯಂ ಲಾಕ್ಡೌನ್ ಅನ್ನೋದಕ್ಕಿಂತ ಫುಲ್ ಲಾಕ್ಡೌನ್ ಆದ್ರೆ ಒಳ್ಳೇದು. ಯಾಕಂದ್ರೆ ಮನುಷ್ಯನ್ ಜಾತಿ ಪ್ರಾಣಿದಲ್ಲ, ಎಲ್ರಿಗೂ ಒಂದು ಜೀವ ಇರೋದು. ಹಾಗಾಗ್ಬಿಟ್ಟು ಏನಾಗಿದೆ, ಲಾಕ್ಡೌನ್ ಆಗ್ಲಿ ಬೇಕಾದ್ರೆ 1 ತಿಂಗಳ 2 ತಿಂಗಳು ಇರೋಣ. ಆದ್ರೆ ಇದು ವೈರಸ್, ಅಂಟು ರೋಗ. ಹಾಗಾಗಿ ಸರ್ಕಾರವೇ ಈ ಒಂದು ಹೇರಬೇಕು, ಜೊತೆಗೆ ಜನರು ಕೂಡ ಇದರ ಬಗ್ಗೆ ಅರ್ಥಕೊಳ್ಬೇಕು. ಇನ್ನೊಂದು ಅವರು ಲಾಕ್ಡೌನ್ ಸಡಿಲಿಕೆ ಮಾಡಿದ್ದು ಒಂದೇ ಕಾರಣ ಮೇಡಮ್ ಅವರೇ. ಓಕೆ, ಇವೆಲ್ಲ ಏನಪ್ಪಾ ಅಂತಂದ್ರೆ ಅವರು ಪಬ್ಲಿಸಿಟಿ ಕೊಡ್ಬೇಕು, ನಾವ್ ಹಿಂಗ್ ಮಾಡ್ತಾ ಇದೀವಿ, ನಾವು ಹಿಂಗೆ ಓಡಾಡ್ತಾ ಇದೀವಿ ಅನ್ನೋದನ್ನ ಮಾಧ್ಯಮದಲ್ಲಿ ಬರ್ಬೇಕು ಅಂದ್ಬಿಟ್ಟು ಅವ್ರಿಗೆ ಲಾಕ್ಡೌನ್ ಸಡಿಲಿಕೆ ಮಾಡಿರೋದು. ಅವರು ಟಿವಿಲ್ ಬರ್ಲಿ, ನಮ್ಮನ್ನೆಲ್ಲ ನೋಡ್ಲಿ, ನಾವು ಆಡಳಿತ ಮಾಡ್ತಾ ಇದೀವಿ. ಪ್ರಚಾರದ ಗೀಳು ಅಂತ ಹೇಳ್ತಾ ಇದ್ದೀರಿ. ಥ್ಯಾಂಕ್ ಯು ಸೋ ಮಚ್ ಲಕ್ಷ್ಮೀ ಪ್ರಸಾದ್ ಅವರೇ ನ್ಯೂಸ್ 18 ಜೊತೆ ಮಾತನಾಡಿದಕ್ಕಾಗಿ. ಇನ್ನು ರವಿ ಅನ್ನೋರು ಕನಕಪುರದಿಂದ ಕರೆ ಮಾಡಿದ್ದಾರೆ. ರವಿ ಅವರೇ, ನಿಮ್ಮ ಊರಿನವರಿಗೆ ನಿಮ್ಗೆಲ್ರಿಗೂ ಕೂಡ ಮೊದಲಿಗೆ ಅಭಿನಂದನೆ ತಿಳಿಸಕ್ಕೆ ಬಯಸ್ತೀವಿ. ಯಾಕಂದ್ರೆ ಎಷ್ಟೋ ಜನ ಅನಾವಶ್ಯಕವಾಗಿ ಹೊರಗಡೆ ಓಡಾಡ್ತಾರೆ. ಆದ್ರೆ ನೀವು ನಿಮ್ಮ ಊರಲ್ಲಿ ಈಗ ಸದ್ಯಕ್ಕೆ ಹೇಗಿದೆ ಈಗ ಸಿಚುವೇಶನ್? ಮೇಡಮ್, ನಾವು ಇರೋದು, ನಾವು ಹಳ್ಳಿಯಿಂದ ಮನೆಯಿಂದ ಹೊರಗಡೆ ಹೋಗಕ್ಕೆ ಭಯ ಆಗ್ತಾ ಇದೆ. ಆದ್ರೆ ನನ್ನ ಅನಿಸಿಕೆ, ಇಡೀ ರಾಜ್ಯನೇ ಲಾಕ್ ಡೌನ್ ಮಾಡಿ ಸರ್ಕಾರ ಅನಗತ್ಯ ವಸ್ತುಗಳಿಗೆ ಈಗ ನೀವು ನರೇಗಾ ಯೋಜನೆಗಳಿಗೆಲ್ಲ ಸುಮ್ಮನೆ ವೇಸ್ಟ್ ಮಾಡ್ತದೆ. ಯಾವ್ದೋ ಹಳ್ಳ ಕೆರ್ಸೋದು, ಒಂದ್ ಗುಂಡಿ ಕೆರ್ಸೋದು, ಇಂಥವೆಲ್ಲ ಕೆರ್ಸ್ಬಿಟ್ಟು ವೇಸ್ಟ್ ಮಾಡ್ತದೆ. ಇಂಥ ಯೋಜನೆಗಳನ್ನ ಬಡ ಬಗ್ಗರುಗಳಿಗೆ ಕೊಟ್ಟು ಇವಾಗ ಫುಲ್ 1 ತಿಂಗಳ ಕಾಲ ಲಾಕ್ಡೌನ್ ಇದೆಯಲ್ಲ, ಕನಕಪುರದಲ್ಲಿ ಸ್ವಯಂ ಲಾಕ್ಡೌನ್ ಅನ್ನ ವಿಧಿಸಲಾಗಿದೆ ಅಂತ ಹೇಳಿ, ಸೊ ಯಾವ ರೀತಿಯಾಗಿ ಎಲ್ಲ ಪ್ಲಾನ್ ಮಾಡ್ಕೊಳ್ಳಲಾಗಿದೆ ಅಲ್ಲಿ? ಮೇಡಮ್, ಸಿಟಿದೆಲ್ಲ ನಾವು ಹಳ್ಳಿಯಿಂದ ಹೇಳ್ತಾ ಇರೋದು, ಏನೇ ಲಾಕ್ ಡೌನ್ ಮಾಡಿದ್ರು ಜನ ತಡೆಯಕ್ಕಾಗಲ್ಲ. ಇಡೀ ರಾಜ್ಯನೇ ಲಾಕ್ ಡೌನ್ ಮಾಡಿದಾಗ ರಾಜ್ಯದಿಂದ ರಾಜ್ಯಕ್ಕೆ ಬಾಡಿನೇ ತಂದ್ಬಿಟ್ರು ಅಲ್ವಾ? ಅಂತದ್ರಲ್ಲಿ ಒಂದ್ ಹಳ್ಳಿ ಒಂದ್ ನಗರ ಮಾಡ್ಕೊಂಡ್ರೆ ಆಗೋದಿಲ್ಲ. ಇಡೀ ಎಲ್ಲಾ ಕರ್ನಾಟಕ, ಎಂಟೈರ್ ಕರ್ನಾಟಕನೇ ಮಾಡ್ಬೇಕು. ಕೇರಳ ಮಾಡಿ ಕಂಟ್ರೋಲ್ ಮಾಡ್ಕೊಳ್ಳಿಲ್ಲ ಅವರು. ಆ ರೀತಿ ಕೆಲವೊಂದು ಯೋಜನೆ ಇಲ್ದ ಯೋಜನೆಗಳಿಗೆ ದುಡ್ಡು ಕೊಟ್ಟು ಯಾವ ಮಾಡ್ತಾ ಇದಾರೆ ಸರ್ಕಾರದಿಂದ. ಈಗ ನರೇಗಾ ಯೋಜನೆ ಮಾಡ್ತಾ ಇದಾರೆ, ಯಾರು ಗುಲಿಗೈತಾ ಇಲ್ಲ ಅಲ್ಲಿ, ಎಲ್ಲ ಗೈತಾರೆ JCBಗಳು. ಇಂಥ ಯೋಜನೆಗಳನ್ನ ಕಿತ್ತಾಕಿ ಯಾರಿಗೆ ಹೇಳಿದ್ರಲ್ಲ ನಮ್ಗೆ ಹೊಟ್ಟೆ ಇಲ್ಲ, ಬಾಡಿಗೆ ಕಟ್ಟಕ್ಕಿಲ್ಲ ಅಂತ ಹೇಳಿ ಅಂತ ಜನಕ್ಕೆ ಸಹಾಯ ಮಾಡಿ. ಓಕೆ, ಫೈನ್. ನಿಜ ಥ್ಯಾಂಕ್ ಯು ರವಿ ಅವರೇ, ನಿಮ್ಮ ಸಲಹೆ ನಿಜವಾಗ್ಲೂ ಕೂಡ ಸೂಕ್ತವಾಗಿದೆ. ಈ ಸಂದರ್ಭದಲ್ಲಿ ಏನ್ ಮಾಡ್ಬೇಕು ಜನಪ್ರತಿನಿಧಿಗಳು, ಯಾವ ರೀತಿಯಾದಂತಹ ಜನರಿಗೆ ಉಪಯೋಗ ಆಗುವಂತಹ ಕೆಲಸವನ್ನ ಮಾಡ್ಬೇಕಾಗುತ್ತೆ, ಜೊತೆಗೆ ಸ್ವಯಂ ನಿರ್ಬಂಧವನ್ನ ಹೇರ್ಕೊಳ್ಬೇಕಾಗತ್ತೆ ಜನ ಕೂಡ ಅನ್ನೋದನ್ನ. ಇನ್ನು ಬೆಂಗಳೂರಿನಿಂದ ಕೀರ್ತನ ಅನ್ನೋರು ಕರೆ ಮಾಡಿದ್ದಾರೆ. ಕೀರ್ತನ ಅವ್ರು ಏನ್ ಹೇಳಕ್ ಬಯಸ್ತೀರಾ? ಕೀರ್ತನ ಅವರೇ ಮಾತನಾಡಿ.
ನನ್ನ ಯಜಮಾನ್ ಬಂದು ಐಸಿಸಿ ಕೆಲಸ ಮಾಡ್ತಾ ಇದ್ರು, ಸಿಗರೇಟ್ ಏಜೆನ್ಸಿ ನಮ್ದು. ಓಕೆ. ಲಾಕ್ಡೌನ್ ಸ್ವಯಂ ಲಾಕ್ಡೌನ್ ಅಂತಂದ್ರೆ ಈಗ ಪ್ರತಿಯೊಬ್ರು ಮಾಡ್ಬೇಕಾಗುತ್ತಲ್ವಾ? ಆದ್ರೆ ನೀವು ಒಬ್ಬೊಬ್ರು ಒಂದೊಂದು ಏರಿಯಾ ಮತ್ತೆ ಇನ್ನೊಂದು ಏರಿಯಾ ಮಾಡೋದು. ಆದ್ರೆ ನಮ್ದು ಐಸಿಸಿ ಕಂಪ್ನಿ ಏಜೆನ್ಸಿ ಸಿಗರೇಟ್ ಪ್ರತಿಯೊಂದ್ ಕಡೆನೂ ಕೊಡ್ತಾರೆ. ಅದೇ ಡ್ಯೂಟಿ ಮಾಡ್ಲೇಬೇಕು. ನಾವು ಸ್ವಯಂ ಲಾಕ್ಡೌನ್ ಮಾಡ್ಕೊಂತೀವಿ, ನಾಳೆ ಸಹ ಕಂಪ್ನಿಗೆ ಹೋಗ್ಲಿಲ್ಲ ಅಂದ್ರೆ ನಮ್ಮನೆ ಕಂಪ್ನಿ ಮೇಲೆ ತೆಗ್ದು ಹಾಕ್ತಾರೆ. ಅವಾಗ ಯಾರನ್ನ ಕೇಳೋದು ಮೇಡಮ್? ಸ್ವಯಂ ಲಾಕ್ಡೌನ್ ಅಂದ್ರೆ ಅನಾವಶ್ಯಕವಾಗಿ ಹೋಗ್ತಾರೆ. ಕೆಲವೊಂದಷ್ಟು ನಿರ್ಬಂಧಗಳನ್ನ ನಾವೇ ಹೇರ್ಕೊಳ್ಳುವಂಥದ್ದು, ನೀತಿ ನಿಯಮಗಳನ್ನ ಪಾಲನೆ ಮಾಡ್ಕೊಳ್ಬೇಕು, ಮಾರ್ಗಸೂಚಿಗಳನ್ನ ಪಾಲನೆ ಮಾಡ್ಕೊಳ್ಳೋದು. ಯಾರು ಮಾಡಲ್ಲ. ಈಗ ನಮ್ಮ ಡ್ಯೂಟಿ ಮಾಡೋ ಕಡೆ ಒಂದ್ ಕಡೆ ಕೊರೋನಾ ಬಂದಿದೆ, ಹಂಗೆ ಒಂದು ಕ್ಲೋಸ್ ಮಾಡ್ಕೊಂಡು ಹೊರಟೋಗಿದ್ದಾರೆ. ಹೇಳಲೇ ಇಲ್ಲ, ಇನ್ಫಾರ್ಮೇ ಮಾಡಿಲ್ಲ ಹಿಂಗಾಗಿದೆ ಅಂತ ಅಂದ್ಬಿಟ್ಟು. ನಮ್ಮನೆ ಅಮೌಂಟ್ ತಗೊಂಡು ಕೂಡ ಹೋಗಿದ್ದಾರೆ ಅವರು. ನಮಗ್ ಗೊತ್ತಿಲ್ಲ ಅವರು ಬಂದಿದೆ ಅಂತ ಪಬ್ಲಿಕ್ ಆಗಿ ನಮಗ್ ಭಯ ಇರಲ್ವಾ ಮನೇಲಿರೋರ್ಗೆ? ಕಾರಣಕ್ಕಾಗಿ ಈಗ ಕಂಪ್ಲೀಟ್ ಪ್ರತಿಯೊಬ್ರು ಮಾಡ್ಲೇಬೇಕು ಮೇಡಮ್. ನಾವು ಸ್ವಯಂ ಮಾಡ್ತೀವಿ ಅಂತಂದ್ರೆ ಏಜೆನ್ಸಿ ನಮಗೆ ಪ್ರೆಸರ್ ಕೊಡ್ತಾರಲ್ಲ, ನೀವು ಬರ್ಲೇಬೇಕು, ಡ್ಯೂಟಿ ಮಾಡ್ಲೇಬೇಕು ಅಂತ ನಮ್ಮನೆ ಪ್ರೆಸರ್ ಕೊಡ್ತಾರಲ್ವಾ? ಆಫೀಸ್ ಕಡೆಗಳಿಂದ ಒತ್ತಾಯಗಳು ಕೇಳಿ ಬರ್ತಾ ಇದೆ, ನೀವ್ ಹೇಳ್ತಾ ಇದೀರಿ ಅಲ್ವಾ? ಓಕೆ, ಫೈನ್. ಥ್ಯಾಂಕ್ ಯು ಕೀರ್ತನಾ ಅವರೇ ಕರೆ ಮಾಡಿದ್ದಕ್ಕಾಗಿ. ಬೆಂಗಳೂರಿನಿಂದ ಜೋಶಿ ಅನ್ನುವರು ಕರೆ ಮಾಡಿದ್ದಾರೆ. ಜೋಶಿ ಅವ್ರು ಏನ್ ಹೇಳಕ್ ಬಯಸ್ತೀರಿ? ಮೇಡಮ್, ಇದು ಲಾಕ್ಡೌನ್ ಮುಂದುವರಿಸಬೇಕಂತ ನಾ ಹೇಳಕ್ ಇಷ್ಟಪಡ್ತೀನಿ. ಯಾಕಂದ್ರೆ ಇವಾಗ ನೋಡಿ, ಹೊರಗಡೆ ಮತ್ತೆ SSLC ಎಕ್ಸಾಮ್ ಎಲ್ಲ ಈ ರೀತಿ ಕಂಡಕ್ಟ್ ಮಾಡಿದ್ರೆ ಲಾಸ್ಟ್ ಟೈಮ್ ಇವಾಗ ನೋಡಿ PUC ಎಕ್ಸಾಮ್ ಎಲ್ಲ ಕಂಡಕ್ಟ್ ಆಯ್ತು. ಸೊ PUC ಎಕ್ಸಾಮ್ ಕಂಡಕ್ಟ್ ಆದ್ಮೇಲೆ ಅವಾಗ ನೋಡಿದ್ರೆ ಎಷ್ಟೊಂದು ವಿದ್ಯಾರ್ಥಿನಿಯರಿಗೆ ತುಂಬಾ ಸೋಂಕು ಬಂತು. ಇವಾಗ ಲಾಕ್ಡೌನ್ ಕಂಟಿನ್ಯೂ ಮಾಡಿದ್ರೆ ಮಕ್ಕಳಿಗೂ ಆರೋಗ್ಯ ಒಳ್ಳೇದು, ಮತ್ತೆ ನಮ್ ಹಿತದೃಷ್ಟಿಯಿಂದ ಒಳ್ಳೇದು. ನಾವೇ ನಿರ್ಬಂಧವನ್ನ ಹೇರ್ಕೊಳ್ಳೋದು, ಸ್ವಯಂ ಲಾಕ್ಡೌನ್ ಬಗ್ಗೆ ಏನ್ ಹೇಳಕ್ ಬಯಸ್ತೀರಿ? ಸ್ವಯಂ ಲಾಕ್ಡೌನ್ ಅಂತಂದ್ರೆ ನಾವು ಹೊರಗಡೆ ಹೋಗ್ಬೇಕಾದ್ರೆ ಸಾಮಾಜಿಕ ಅಂತರ ಕಾಯ್ಕೊಳ್ಬೇಕು, ಇದು ಮಾಡ್ಕೋಬೇಕು. ಜನರಿಗೆ ಅದನ್ನ ಅರ್ಥ ಮಾಡ್ಕೋಬೇಕು ಅದನ್ನ. ಸೊ ಜನರೇ ಅರ್ಥ ಮಾಡ್ಕೊಳ್ತಿಲ್ಲ ಇವಾಗ. ಓಕೆ, ಎಸ್, ಥ್ಯಾಂಕ್ ಯು ಜೋಶಿ ಅವರೇ ಕರೆ ಮಾಡಿ ಮಾತನಾಡಿದಕ್ಕಾಗಿ. ಕನಕಪುರ, ಮಾಗಡಿ, ಶಿಡ್ಲಘಟ್ಟದಲ್ಲಿ ಅಲ್ಲಿನ ಜನರೇ ಸ್ವಯಂ ಪ್ರೇರಿತರಾಗಿ ತಾವೇ ನಿರ್ಬಂಧವನ್ನ ಹೇರ್ಕೊಳ್ತಾ ಇದ್ದಾರೆ. ಈ ತರ ಮಾರ್ಗಸೂಚಿಗಳಿದೆ, ಇದನ್ನ ನಾವು ಪಾಲನೆ ಮಾಡ್ತೀವಿ, ಈ ತರ ಈ ಒಂದು ಕೊರೋನಾ ಹರಡದ ರೀತಿಯಲ್ಲಿ ನಮ್ಮ ಪ್ರಯತ್ನಗಳು ಇರುತ್ತೆ ಅನ್ನುವಂಥದ್ದು. ಹಾಗಾದ್ರೆ ನಮ್ ಎಲ್ರಿಗೂ ಆಗೋದಿಲ್ವಾ? ಗ್ರಹಣದ ದಿನ ನಾವು ಯಾವ ರೀತಿಯಾಗಿ ಇಡೀ ಒಂದು ಊರೇ ಖಾಲಿ ಆಗುವ ಹಾಗೆ, ಯಾವುದೇ ವಾಹನಗಳಿಲ್ಲದ ಹಾಗೆ ಖಾಲಿ ರೋಡ್ ಅನ್ನ ನಾವು ನೋಡಿದ್ವಿ. ಹಾಗಾದ್ರೆ ಯಾಕೆ ಆಗೋದಿಲ್ಲ? ಇಂತಹ ಸಂದರ್ಭದಲ್ಲಿ ಏನ್ ಮಾಡಬೇಕು, ಯಾವ ರೀತಿಯಾಗಿ ಇರಬೇಕಾಗುತ್ತೆ ಅನ್ನೋದ್ರ ಬಗ್ಗೆ ನೀವು ಕೂಡ ಕರೆ ಮಾಡಿ ಮಾತನಾಡಬಹುದು. ಬ್ರೇಕ್ ಆದ್ಮೇಲೆ ಜಾಸ್ತಿ ಆಗ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಯಾವ ರೀತಿಯಾಗಿ ನಾವೇ ನಿರ್ಬಂಧವನ್ನ ಹೇರ್ಕೊಳ್ಬೇಕು, ಯಾವ ರೀತಿಯಾಗಿ ನಾವೇ ನಮ್ಮ ಒಂದು ನಿರ್ಧಾರವನ್ನ ಮಾಡ್ಕೊಳ್ಬೇಕಾಗುತ್ತೆ. ಬೇರೆ ಬೇರೆ ಊರುಗಳಲ್ಲಿ, ಬೇರೆ ಬೇರೆ ಜಿಲ್ಲೆಗಳಲ್ಲಿ ಈಗಾಗಲೇ ಆ ರೀತಿಯ ಪ್ರಯತ್ನಗಳನ್ನ ಮಾಡಲಾಗ್ತಾ ಇದೆ. ಹಾಗಾದ್ರೆ ನೀವು ಕೂಡ ಕರೆ ಮಾಡಿ ಮಾತನಾಡಬಹುದು. ಸುದೀಪ್ ಅನ್ನುವರು ಕರೆ ಮಾಡಿದ್ದಾರೆ ಬೆಂಗಳೂರಿನಿಂದ. ಸುದೀಪ್ ಅವರೇ ಏನ್ ಹೇಳಕ್ ಬಯಸ್ತೀರಾ? ಸುದೀಪ್ ನನ್ನ ವಾಯ್ಸ್ ಕೇಳಿಸ್ತಾ ಇದೆಯಾ ನಿಮ್ಗೆ? ಸುದೀಪ್, ನನ್ನ ವಾಯ್ಸ್ ಕೇಳಿಸ್ತಾ ಇದೆಯಾ ನಿಮ್ಗೆ? ಕೇಳಿಸ್ತಾ ಇದೆ. ಓಕೆ, ಏನ್ ಹೇಳಕ್ ಬಯಸ್ತೀರಾ ಸ್ವಯಂ ಲಾಕ್ಡೌನ್ ಬಗ್ಗೆ, ಸೆಲ್ಫ್ ಲಾಕ್ಡೌನ್ ಅನ್ನ ಮಾಡ್ಕೊಳ್ಳೋದ್ರ ಬಗ್ಗೆ? ಅದೇ ಇವತ್ತು ಏನು ಶಿಕ್ಷಣ ಅಧಿಕಾರಿಗಳು SSLC ಪರೀಕ್ಷೆ ಮಾಡಬೇಕು ಅಂತ ದೃಢ ನಿರ್ಧಾರಕ್ಕೆ ಕೈಗೊಂಡಿದ್ದಾರೆ. ಅದು ಸ್ವಲ್ಪ ರಾಂಗ್ ಅಂತ ಅನ್ಸುತ್ತೆ. ಓಕೆ, ಈಗ ಒಂದ್ ಕಡೆ SSLC ಎಕ್ಸಾಮ್ ಆಗ್ತಾ ಇದ್ರು ಕೂಡ ಪ್ರಾಬ್ಲಮ್ ಆಗುತ್ತೆ. ನೆಕ್ಸ್ಟ್ ನಾವೇ ಈಗ ನಿರ್ಬಂಧ ಹೇರುವ ಸಂದರ್ಭದಲ್ಲಿ ನಾವು ಮತ್ತೆ ಹೊರಗಡೆ ಹೋಗೋದಕ್ಕೆ ಸಮಸ್ಯೆ ಆಗುತ್ತೆ ಅಂತ ಹೇಳ್ತಿದ್ದೀರಿ. ಥ್ಯಾಂಕ್ ಯು ಕರೆ ಮಾಡಿದ್ದಕ್ಕಾಗಿ. ಪ್ರೀತಿ ಅನ್ನೋರು ಕರೆ ಮಾಡಿದ್ದಾರೆ. ಪ್ರೀತಿ ಅವ್ರು ಏನ್ ಹೇಳಕ್ ಬಯಸ್ತೀರಿ? ಹಲೋ ಮೇಡಮ್, ನಾವು ಬೆಳಗಾವಿಯಿಂದ ಮಾತಾಡ್ತಾ ಇರೋದು. ಈಗ ಲಾಕ್ಡೌನ್ ಮಾಡ್ಲೇಬೇಕು ಮೇಡಮ್. ಯಾಕಂದ್ರೆ ಈಗ ಕ್ವಾರಂಟೈನ್ ಮಾಡ್ತಾ ಇದಾರೆ, ಹೋಮ್ ಕ್ವಾರಂಟೈನ್ ಮಾಡಿ ಅಂತ ಮನೆಗೆ ಕಳಿಸ್ತಾ ಇದಾರೆ. ಆದ್ರೆ ಇಲ್ಲಿ ಯಾರು ಹೋಮ್ ಕ್ವಾರಂಟೈನ್ ಆಗ್ತಾ ಇಲ್ಲ, ಅವ್ರು ತಿರ್ಗಾಡ್ತಾ ಇದಾರೆ ಹಾಗೆ. ಸೊ ಅದರಿಂದ ಎಲ್ಲ ಜನರಿಗೆ ಪ್ರಾಬ್ಲಮ್ ಆಗುತ್ತೆ. ಸೊ ಅದಕ್ಕೆ ಕ್ವಾರಂಟೈನ್ ಮಾಡ್ಬೇಕಂತ ಲಾಕ್ಡೌನ್ ಮಾಡ್ಬೇಕಂತ ನಮ್ದು. ಓಕೆ, ಈಗ ಕ್ವಾರಂಟೈನ್ ಇರುವವರು ಕೂಡ ಓಡಾಡ್ತಾ ಇದ್ದಾರೆ, ಯಾರು ಹೇಳೋರು ಕೇಳೋರು ಇಲ್ಲ ಅನ್ನುವಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಹೌದು, ಎಲ್ಲ ಗೌರ್ಮೆಂಟ್ ಅವರು ಅಂದ್ರೆ ಎಲ್ಲ ಬಂದು ನೋಡ್ಕೊಂಡು ಹೋಗ್ಬೇಕು, ಆ ತರ ಆಗ್ತಾ ಇಲ್ಲ. ಅದು ಅವ್ರು ಕ್ವಾರಂಟೈನ್ ಆದವ್ರೆಲ್ಲ ತಿರ್ಗಾಡ್ತಾ ಇದ್ದಾರೆ, ಈ ತರ ಪ್ರಾಬ್ಲಮ್ ಆಗ್ತದೆ. ಓಕೆ, ಈಗ ಸ್ವಯಂ ಲಾಕ್ಡೌನ್ ಗಿಂತ ಇದು ಕೂಡ ಇಂಪಾರ್ಟೆಂಟ್ ಆಗುತ್ತೆ ಅಂತ ನೀವು ಹೇಳ್ತಾ ಇದ್ರಿ. ಸ್ವಯಂ ಲಾಕ್ಡೌನ್ ನಾವು ಮಾಡ್ಕೊಳ್ಬೇಕಾಗತ್ತೆ, ಜೊತೆಗೆ ಅವರನ್ನು ಕೂಡ ಕಂಟ್ರೋಲ್ ಇಟ್ಕೊಳ್ಬೇಕಾಗತ್ತೆ ಅಂತ ಹೇಳಿ. ನೋಡೋಣ ಇದರ ಬಗ್ಗೆ ಯಾವ ರೀತಿ ಗಮನವನ್ನ ವಹಿಸ್ತಾರೆ ಅನ್ನುವಂಥದ್ದನ್ನ ಅಧಿಕಾರಿಗಳು. ಥ್ಯಾಂಕ್ ಯು ಕರೆ ಮಾಡಿದ್ದಕ್ಕಾಗಿ. ಇನ್ನು ಪ್ರೇಮ ಅನ್ನೋರು ಕರೆ ಮಾಡಿದ್ದಾರೆ. ಪ್ರೇಮ ಅವ್ರು ಏನು ಹೇಳಕ್ ಬಯಸ್ತೀರಾ? ಹಲೋ ಮೇಡಮ್, ನಮಸ್ಕಾರ. ನಮಸ್ತೆ, ಹೇಳಿ ಪ್ರೇಮ ಅವರೇ. ಲಾಕ್ ಡೌನ್ ಅಂತ ಹೇಳಿ ಮಾತಾಡ್ತಾ ಇದೀನಿ. ಇದರಿಂದ ಕೆಲವರಿಗೆ ಒಳ್ಳೇದಾಗುತ್ತೆ, ಕೆಲವರಿಗೆ ಇದು ತೊಂದರೆ ಆಗುತ್ತೆ.
ಅನನುಕೂಲ ಆಗುತ್ತೆ. ಇವಾಗ ಕೆಲ್ಸಕ್ಕೆ ಇಲ್ಲ ಅಂದ್ಮೇಲೆ ಊಟದ್ದು ಪರಿಸ್ಥಿತಿ ಆಗ್ಲಿ, ಒಂದ್ ಬಾಡಿಗೆ ಕಟ್ಟೋದಾಗ್ಲಿ, ಕರೆಂಟ್ ಬಿಲ್ಲು, ನೀರ್ ಬಿಲ್ಲು ಕಟ್ಟೋದಾಗ್ಲಿ ತುಂಬಾ ತೊಂದರೆ ಆಗುತ್ತೆ. ಅದು ಫಸ್ಟ್ ಮಾಡಿದ್ರಲ್ಲ ಸರ್ ಮೇಡಮ್, ಅದು ಫಸ್ಟ್ ಮಾಡಿದ್ರಲ್ಲ ಲಾಕ್ ಡೌನ್ ಇದು ಮಾಡಿದ್ರಲ್ಲ, ಅವಾಗ ಮಾಡ್ಬಾರ್ದಾಗಿತ್ತು ಅವ್ರು. ಅವಾಗ ಮಾಡ್ಲಿದ್ರೆ ತುಂಬಾ ಚೆನ್ನಾಗಿರೋದು. ಅದು ಊರಿಂದ ಎಲ್ಲ ಕರ್ಸಿ ಇಲ್ಲಿಂದ ಲಾಕ್ ಡೌನ್ ಎಲ್ಲ ಓಪನ್ ಮಾಡಿ ಎಲ್ಲ ಬಿಟ್ರಲ್ಲ, ಅವಾಗಿಂದ ತುಂಬಾ ಕಷ್ಟ ಬಂದು. ಅಂದ್ರೆ ಲಾಕ್ ಡೌನ್ ಕಂಟಿನ್ಯೂ ಮಾಡ್ಬೇಕಾಗಿತ್ತು ಅನ್ನೋದು ನಿಮ್ಮ ಅಭಿಪ್ರಾಯ? ಹೌದು. ಅನ್ಲಾಕ್ ಆಗಿದೆ, ಆರ್ಥಿಕ ಪರಿಸ್ಥಿತಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಓಕೆ ಸರಿ ಆಗಬಹುದು. ಎಲ್ರು ಕೂಡ ಈಗ ನೀವೇ ನೋಡಿದ್ರಿ, ಸಾಕಷ್ಟು ಜನ ಸಮಸ್ಯೆಗಳನ್ನ ಹೇಳ್ತಾ ಇದ್ರು ಈ ತರ. ಅಲ್ಲ ಮೇಡಮ್, ನಮ್ಮಂತ ಬಡವರು ಅಕಸ್ಮಾತ್ ಹಿಂಗೇನಾರ ಆಗ್ಬಿಟ್ರೆ ಆಸ್ಪತ್ರೆಗೆ ಏನ್ ಮಾಡ್ಬೇಕು? ಈಗ ನೋಡ್ತಾ ಇದ್ರೆ ಎಷ್ಟು ಪರಿಸ್ಥಿತಿ ತುಂಬಾ ಕಷ್ಟ ಇದೆ ಅಂದ್ರೆ ಅಷ್ಟು ಕಷ್ಟ ಇದೆ. ಎಸ್, ನಿಜ ನಿಜ ಅರ್ಥ ಆಗುತ್ತೆ. ಅದೇ ಕಾರಣಕ್ಕಾಗಿ ನಾವು ಕೇಳ್ತಾ ಇರೋದು. ಒಂದ್ ಕಡೆ ಲಾಕ್ಡೌನ್, ಸ್ವಯಂ ಲಾಕ್ಡೌನ್ ನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಥ್ಯಾಂಕ್ ಯು ಕರೆ ಮಾಡಿದಕ್ಕಾಗಿ. ಸುಮಲತಾ ಅನ್ನೋರು ಶಿವಮೊಗ್ಗದಿಂದ ಕರೆ ಮಾಡಿದ್ದಾರೆ. ಸುಮಲತಾ ಅವ್ರ ಏನ್ ಹೇಳಕ್ ಬಯಸ್ತೀರಿ? ಹಲೋ ಮೇಡಮ್. ಹೇಳಿ ಸುಮಲತಾ ಅವರೇ. ಹಲೋ ಮೇಡಮ್, ನಾವು MA BEd ಮಾಡಿದೀವಿ. ಇವಾಗ ನೀವು ಸ್ವಯಂ ಲಾಕ್ಡೌನ್ ಅಂತ ಹೇಳ್ತಿದ್ದೀರಲ್ವಾ, ಇವಾಗ ಹೆಂಗಿದೆ ಪರಿಸ್ಥಿತಿ ಅಂದ್ರೆ ಸ್ವಯಂ ಲಾಕ್ಡೌನ್ ಮಾಡ್ತಾರೆ, ಆದ್ರೆ ಅವರು ವರ್ಕ್ ಬೇರೆಯವ್ರ ವರ್ಕ್ ಇರತ್ತೆ, ನಮಗೇನು ವರ್ಕ್ ಇರೋದಿಲ್ಲ. ಇವಾಗ ನಮ್ ತಂದೆ ಹೋಟ್ಲಲ್ಲಿ ಸಪ್ಲೈಯರ್ ಕೆಲಸ ಮಾಡುದು. ಇವಾಗ ಅಲ್ಲಿ ಅವರು ಒಂದು ಬಾರ್ಡರ್ ಹಾಕೊಂಡಿದ್ದಾರೆ, ಓನರ್ಗಳು ಆಗಿರ್ಬೋದು. ಏನು ವರ್ಕ್ ಸಿಗ್ತಾಯಿಲ್ಲ ಇವಾಗ ನಮಗೆ, ಏನ್ ಮಾಡ್ಬೇಕು ಅಂತಾನು ಗೊತ್ತಾಗ್ತಾ ಇಲ್ಲ. ಆಮೇಲೆ ಸರ್ಕಾರ ಅದು ವರ್ಗು ಅಂತ ಹೇಳಿ ಮಾಡಿದ್ರು. ನಾವು ಸಂಘ ಮಾಡ್ಕೊಂಡಿದ್ವಿ. ಇವಾಗ ಸಂಘದವ್ರು ಹೆಂಗ್ ಟಾರ್ಚರ್ ಮಾಡ್ತಿದ್ದಾರೆ ಅಂದ್ರೆ, ನಾವು ವಾರ 2,000 ರೂಪಾಯಿ ಕಟ್ಬೇಕು ದುಡ್ಡು. ಎಲ್ಲಿಂದ ತರೋದು ಮೇಡಮ್ ನಾವು ದುಡ್ಡುಗಳನ್ನ? ಇವಾಗ ಲಾಕ್ ಡೌನ್ ಮಾಡಿದ್ರೆ ನಮಗೂ ಸ್ವಲ್ಪ ಎಲ್ಲಾನು ಕೇಸ್ಗಳೆಲ್ಲ ಕ್ಲೋಸ್ ಆಗಿ ಈಗ ವೈರಸ್ ಅನ್ನೋದು ನಿಯಂತ್ರಣಕ್ಕೆ ಬಂದ್ರೆ ನಮಗೂ ಏನಾದ್ರೂ ಕೆಲ್ಸಗಳಿಗೆ ಹೋಗೋದು ಅವಕಾಶ ಸಿಗತ್ತೆ. ಏನೂ ಇಲ್ಲ ಅಂತ ಹೇಳ್ತಾರೆ. ಮಾಡ್ಬೇಕು ಇವಾಗ ಸ್ವಯಂ ಲಾಕ್ಡೌನ್ ನಾವ್ ಮಾಡ್ಕೊಂತೀವಿ ಅಂದ್ರೆ ಬೇರೆಯವ್ರು ಹಂಗಾಗಿ ಸಂಪೂರ್ಣವಾಗಿ ಲಾಕ್ಡೌನ್ ಆಗ್ಬೇಕು ಮೇಡಮ್. ಲಾಕ್ಡೌನ್ ಆಗ್ಬೇಕು ಅಂತ ಸುಮಲತಾ ಅವರೇ, ಕಂಪ್ಲೀಟ್ ಆದ ಲಾಕ್ಡೌನ್ ಸರ್ಕಾರದ ಕಡೆಯಿಂದಾನೇ ಆಗ್ಬೇಕು ಅಂತನಾ? ಸರ್ಕಾರದ ಕಡೆಯಿಂದಾನೇ ಆಗ್ಬೇಕು ಮೇಡಮ್. ಯಾಕಂದ್ರೆ ಯಾರು ಜನಗಳು ಸ್ಪಂದಿಸಲ್ಲ. ಯಾಕಂದ್ರೆ ನಾವಿಲ್ಲಿ ಎಲ್ಲಾ ನೋಡ್ತಿದೀವಲ್ಲ, ಸುಮ್ಮನೆ ಓಡಾಡ್ತಿರ್ತಾರೆ. ಪೊಲೀಸ್ಗಳು ದೂರ ಪೊಲೀಸ್ಗಳು ಕಂಡ್ರೆ ರೀತಿ ಮಾಡ್ತಾರೆ. ಸರ್ಕಾರದಿಂದ ಕಂಪ್ಲೀಟ್ ಆಗಿ ಲಾಕ್ಡೌನ್ ಆಯ್ತು ಅಂದ್ರೆ ಇದೊಂದು ನಿಯಂತ್ರಣಕ್ಕೆ ಬರುತ್ತೆ ಮೇಡಮ್. ಓಕೆ, ನೀವ್ ಹೇಳ್ತಾ ಇದ್ರಿ ಈಗ ಸಮಸ್ಯೆಗಳಿದೆ, ನಮ್ಗೆ ಒಂದಷ್ಟು ರೀತಿಯ ಆಹಾರಕ್ಕೂ ಕೂಡ ಸಮಸ್ಯೆ ಆಗಿದೆ, ದುಡ್ಡಿಗೆ ಸಮಸ್ಯೆ ಆಗ್ತಿದೆ ಅಂತ ಹೇಳಿ. ಬಟ್ ಆದ್ರೂ ಪರವಾಗಿಲ್ಲ, ಜೀವ ಇಂಪಾರ್ಟೆಂಟ್ ಇಲ್ಲಿ ಅಂತ. ಹೌದು ಮೇಡಮ್, ಏನಾದ್ರು ಜೀವ ಇತ್ತು ಅಂದ್ರೆ ನಾವು ಮುಂದೆ ಏನಾದ್ರು ಒಂದ್ ಕೂಲಿ ಕೆಲಸ ಮಾಡ್ಕೊಂಡ್ ತಿನ್ಬೋದು. ಜೀವನೇ ಇಲ್ಲ. ಇವಾಗ ಹಾಸ್ಪಿಟಲ್ ಸೇರಿದ್ರೆ ಅದು ಟ್ರೀಟ್ಮೆಂಟ್ ತಗೊಳಕಾದ್ರೂ ನಮಗ್ ಕಾಸು ಬೇಕಲ್ವಾ? ಹಂಗಾಗಿ ನಾವು ಒಂದು ಉಪಹಾರ ತಿಂದ್ರೂ ಪರವಾಗಿಲ್ಲ, ಫಸ್ಟ್ ಜೀವ ಮುಖ್ಯ ಅಲ್ವಾ ಈಗ? ಓಕೆ, ಥ್ಯಾಂಕ್ ಯು ಕರೆ ಮಾಡಿದ್ದಕ್ಕಾಗಿ ಸುಮಲತಾ ಅವರೇ, ನಿಮ್ಮ ಅಭಿಪ್ರಾಯವನ್ನು ಹಂಚಿಕೊಂಡಿದ್ದಕ್ಕಾಗಿ. ಶಂಕರ್ ಅನ್ನೋ ಅವರು ಮೈಸೂರಿನಿಂದ ಕರೆ ಮಾಡಿದ್ದಾರೆ. ಶಂಕರ್ ಅವರೇ, ಏನ್ ಹೇಳಕ್ ಬಯಸ್ತೀರಾ? ಗುಡ್ ಆಫ್ಟರ್ನೂನ್ ಮೇಡಮ್. ಹೇಳಿ ಶಂಕರ್ ಅವರೇ. ಮೇಡಮ್, ನಾನು ತುಂಬಾ ಸಲ ಕಾಲ್ ಮಾಡ್ತಾ ಇದ್ದೆ, ಕನೆಕ್ಟ್ ಆಗ್ಲಿಲ್ಲ. ಈ ಸಲ ಕನೆಕ್ಟ್ ಆಗಿದೆ. ಓಕೆ, ಹೇಳಿ. ತುಂಬಾ ದಿನದಿಂದ ಮಾತಾಡ್ಬೇಕು ಅನ್ಕೋತಾ ಇದೆ, ಬಟ್ ಇವಾಗ ಚಾನ್ಸ್ ಸಿಕ್ಕಿದೆ. ತುಂಬಾ ಥ್ಯಾಂಕ್ ಯು ಮೇಡಮ್. ಹೇಳಿ ಶಂಕರ್ ಅವರೇ. ಈಗ ಸಿಕ್ಕಿದಾಗ ಮೇಡಮ್, ಇವಾಗ ಏನಂತ ನಾನು ಏನ್ ಹೇಳಕ್ ಬಯಸ್ತಾ ಇದ್ದೀನಿ ಅಂದ್ರೆ, ನಮ್ ಸರ್ಕಾರದವ್ರು ಏನ್ ಮಾಡ್ತಾ ಇದಾರೆ ಅಂದ್ರೆ, ನಮ್ಮ ಇವಾಗ ನೀವ್ ಹೇಳ್ತಾ ಇರೋ ಪ್ರಕಾರ ಸ್ವಯಂ ಲಾಕ್ ಡೌನ್ ಮಾಡ್ಕೊಳ್ಳೋದು ಒಳ್ಳೇದೆ. ಇದನ್ನೇ ಸರ್ಕಾರನೇ ಮಾಡ್ಬಿಟ್ರೆ ಇನ್ನೂ ತುಂಬಾ ಒಳ್ಳೇದ್ ಮೇಡಮ್. ಏನಕ್ಕೆ ಅಂದ್ರೆ, ಇವಾಗ ಸಿಂಪ್ಟಮ್ಸ್ ಯಾರ್ಗೆ ಯಾವ ರೀತಿ ಬರ್ತಿದ್ಯಾ ಅಂತ ಗೊತ್ತಾಗ್ತಿಲ್ಲ. ಇವಾಗ ನಾವೇ ಸ್ವಯಂ ಲಾಕ್ ಡೌನ್ ಮಾಡ್ಕೊಂಡ್ರು ಯಾರಿಗೆ ಇವಾಗ ಮೇಡಮ್ ಎಲ್ರು ಲಾಕ್ ಡೌನ್ ಮಾಡ್ಕೊಳಲ್ಲ. ಸೀಲ್ ಡೌನ್ ಮಾಡ್ದಾಗ್ಲೇ ಎಷ್ಟೊಂದ್ ಜನ ಓಡಾಡ್ತಾ ಇದ್ರು. ಸೊ ಇದ್ರಿಂದ ಪಾಪ ಯಾರು ಅಮಾಯಕರು ಇರ್ತಾರೆ ಅವ್ರಿಗೆಲ್ಲ ತೊಂದರೆ ಆಗುತ್ತೆ ಮೇಡಮ್. ನೋಡಿ, ಇವ್ರು ಏನ್ ಕೆಲಸ ಮಾಡಿದ್ರು ಅಂದ್ರೆ, ಯಾವಾಗ ಏನೋ ಇದು ಕೊರೋನಾ ಕಮ್ಮಿ ಇತ್ತು ನಮ್ಮ ರಾಜ್ಯದಲ್ಲಿ, ಆಗತ್ತಾ ಇಲ್ವಾ ಶಂಕರ್ ಅವರೇ? ನಾವೇ ನಿರ್ಬಂಧವನ್ನು ನಮ್ಗಳಿಗೆ ಹೇರ್ಕೊಳ್ಳೋದಕ್ಕೆ ಸಾಧ್ಯ ಆಗಲ್ವಾ ಮೇಡಮ್? ಯಾರೇ ಮಾಡಿದ್ರು ಕೆಲವ್ರು ಇದ್ದೇ ಇರ್ತಾರೆ ಮೇಡಮ್. ಈಗ 50% ಮಾಡ್ಕೊಂಡ್ರು ಇನ್ನೊಂದ್ 50% ಜನ ಹಾಗೆ ಓಡಾಡ್ತಾರೆ ಮೇಡಮ್. ಅಂತವ್ರಿಂದ
ಸುಮ್ನೆ ಯಾರು ತೊಂದ್ರೆ ಇರಲ್ಲ ಅವ್ರಿಗೂ ತೊಂದ್ರೆ ಆಗುತ್ತೆ. ಸೊ ಅದ್ರಿಂದ ನಾನ್ ಏನ್ ಹೇಳಕ್ ಬಯಸ್ತೀನಿ ಅಂದ್ರೆ ಮೇಡಮ್, ಇವರು ಲಾಕ್ ಡೌನ್ ಅನ್ನೋದನ್ನ ಏನಕ್ಕೆ ರಿಲೀಸ್ ಮಾಡಿದ್ರು ಅನ್ನೋದೇ ಗೊತ್ತಾಗ್ತಿಲ್ಲ. ಮತ್ತೆ ಹೊರ ರಾಜ್ಯಗಳಿಂದ ಏನಕ್ಕೆ ಕರ್ಕೊಂಡ್ರು, ಅವರಿಂದ ಎಷ್ಟ್ ಜನಕ್ಕಾಯ್ತು ಮೇಡಮ್? ಇವ್ರು ಕರ್ಕೊಳ್ಳೋರು ಯಾವಾಗ ಕೊರೋನಾ ಕಮ್ಮಿ ಇತ್ತು ಅವಾಗ್ಲೇ ಕರ್ಕೊಂಡು ಒಟ್ಟಿಗೆ ಲಾಕ್ ಮಾಡ್ಬಿಟ್ಟಿದ್ರೆ ಸೊ ಏನು ಪ್ರಾಬ್ಲಮ್ ಆಗ್ತಿರ್ಲಿಲ್ಲ ಮೇಡಮ್. ಬೇರೆ ರಾಜ್ಯದಲ್ಲಿ ಜಾಸ್ತಿ ಆಯ್ತು ಅವಾಗ ಈ ಕಡೆ ಕರ್ಕೊಂಡ್ರು. ಅವಾಗ ಕರ್ಕೊಳ್ಳೋದ್ ಬದಲು ಮುಂಚೆನೆ ಸ್ಟಾರ್ಟಿಂಗ್ ಕರ್ಕೊಂಡು ಆಮೇಲೆ ಲಾಕ್ ಡೌನ್ ಮಾಡ್ಕೊ ಬಂದ್ಬಿಟ್ಟಿದ್ರೆ ಇಷ್ಟೊಂದು ಹರಡ್ತಾನೆ ಇರ್ಲಿಲ್ಲ ಮೇಡಮ್. ನೋಡಿ ನಾರ್ತ್ ಕಡೆ ಎಲ್ಲ ಎಷ್ಟೊಂದು ಹರಡ್ತು ಇವಾಗ ನಮ್ ರಾಜ್ಯದಲ್ಲಿ. ಉತ್ತರ ಕರ್ನಾಟಕದಲ್ಲಿ ಬೇರೆ ರಾಜ್ಯದಿಂದ ಬಂದವರಿಂದಲೇ ಜಾಸ್ತಿ ಆಯ್ತು. ಬಟ್ ಇವಾಗ ಬಂದಾದ್ಮೇಲೆ ಎಲ್ಲ ರಿಲೀಸ್ ಮಾಡಿದ್ರು, ರಿಲೀಸ್ ಮಾಡಾದ್ಮೇಲೆ ಅದು ಇನ್ನೂ ಜಾಸ್ತಿ ಆಯ್ತು. ಇವಾಗ ಮತ್ತೆ ಮಾಡಕ್ ಹೋಗ್ತಾ ಇದಾರೆ. ಈ ಯಾವ ರೀತಿ ಮಾಡ್ತಾ ಇದಾರೆ ಅನ್ನೋದೇ ಗೊತ್ತಾಗ್ತಿಲ್ಲ ಮೇಡಮ್. ಇವ್ರು ಮಾಡ್ತಾರ ಅಂತ ಒಂದು ಏನಂತ ನನ್ ಬಾಯಿಗೆ ಮೇಡಮ್ ಬೇರೆ ಬೇರೆ ವರ್ಡ್ಸ್ ಬರ್ತಾ ಇದೆ, ಆದ್ರೂ ಈ ಮಾತಾಡಂಗಿಲ್ಲ ಅನ್ನೋದ್ರಿಂದ. ಬಟ್ ಏನಪ್ಪಾ ಅಂದ್ರೆ ಇವ್ರು ಮಾಡೋ ಒಂದು ಕೆಲಸಗಳಿಂದ ಸಾಮಾನ್ಯ ಜನರಿಗೆ ತೊಂದರೆ ಆಗ್ತಾ ಇದೆ ಮೇಡಮ್. ಈಗ ಸರ್ಕಾರ ಮತ್ತೆ ಲಾಕ್ ಡೌನ್ ಮಾಡುವಂತಹ ಸನ್ನಿವೇಶ ನಿರ್ಮಾಣ ಆಗಿದೆ. ಸೊ ಅದನ್ನ ಕಂಟಿನ್ಯೂ ಮಾಡಬೇಕಾಗಿತ್ತು ಮೊದಲೇ ಅಂತ ಹೇಳ್ತಿದ್ದೀರಿ. ಥ್ಯಾಂಕ್ ಯು ಸೋ ಮಚ್ ಶಂಕರ್ ಅವರೇ ಕರೆ ಮಾಡಿದ್ದಕ್ಕಾಗಿ. ಇನ್ನು ಕನಕಪುರದಿಂದ ರವಿ ಅನ್ನೋ ಅವರು ಕರೆ ಮಾಡಿದ್ದಾರೆ. ರವಿ ಅವರೇ, ಆಗ್ಲೇ ನಿಮ್ಮ ಹೆಸರು ಒಬ್ಬರೇ ಕಾಲ್ ಮಾಡಿದ್ರು, ಅವರಿಗೂ ಕೂಡ ಅಭಿನಂದನೆಗಳನ್ನ ಹೇಳಿದ್ವಿ. ಏನ್ ಹೇಳಕ್ ಬಯಸ್ತೀರಾ? ಈಗ ಕನಕಪುರದಲ್ಲಿ ಸ್ವಯಂ ಲಾಕ್ ಡೌನ್ ಆಗಿದೆ. ಹೌದು ಮೇಡಮ್, ಅದು ತುಂಬಾ ವೇಸ್ಟ್ ಮೇಡಮ್ ಲಾಕ್ ಡೌನ್ ಮಾಡಿರೋದು. ಯಾಕೆಂದ್ರೆ ಜನ ಸ್ವಯಂ ಲಾಕ್ ಡೌನ್ ಅಂತ ಮಾಡಿದ್ಮೇಲೆ ಜನಗಳು ಯಾವ ರೀತಿ ಕಂಟ್ರೋಲ್ ಮಾಡ್ಕೊಂಡ್ರೆ ಅದು ಬೆಸ್ಟ್ ಆಗುತ್ತೆ. ಏನ್ ಮಾಡ್ತಾರೆ ಜನ ರೋಡ್ ಅಲ್ಲಿ ಹೋಗ್ತಾನೆ ಇರ್ತಾರೆ, ಬರ್ತಾನೆ ಇರ್ತಾರೆ. ಲಾಕ್ ಡೌನ್ ಏನ್ ಮಾಡ್ಬೇಕು ಅಂದ್ರೆ ಇದೀರಲ್ವಾ ಈಗ? ಹೌದು ಮೇಡಮ್, ಈಗ ಸ್ವಯಂ ಲಾಕ್ ಡೌನ್ ಜನರೇ ಮಾಡ್ಕೊಂಡಿದ್ದಾರೆ. ಏನೇನ್ ಆಗಿದೆ ಈಗ? ಏನೇನ್ ನಿರ್ಬಂಧಗಳು ನೀವೇ ಏನು ಇಲ್ಲ ಮೇಡಮ್, ಮಾಮೂಲಿ ಜನ ಓಡಾಡ್ತಾನೆ ಇರ್ತಾರೆ, ಬರ್ತಾನೆ ಇರ್ತಾರೆ. ಲಾಕ್ ಡೌನ್ ಮಾಡ್ಬೇಕಾದ್ರೆ ಏನ್ ಬರ್ತಲ್ಲಿ? ಏನ್ ಬರ್ತದೆ? ಇನ್ನೇನ್ ಮತ್ತೆ ಮೇಡಮ್, ಲಾಕ್ ಡೌನ್ ಅಂದ್ಮೇಲೆ ಒಬ್ರು ಒಂದು ಜನನು ರೋಡ್ ಬರಬಾರ್ದು. ಯಾಕೆ ನಾವು ಹುಷಾರಲ್ಲಿ ಇದ್ರೆ ತಾನೆ ಬೇರೆ ಯಾರು ಇದಾಗ್ ಮಾಡ್ತಾನೆ ಅದಕ್ಕೋಸ್ಕರ ಹೇಳೋದು ಮೇಡಮ್. ಜನ ಹೇಳಿದಾರಲ್ಲ, ಈ ಟೈಮಿನಿಂದ ಈ ಟೈಮಿಗೆ ಅಂಗಡಿಗಳನ್ನು ಓಪನ್ ಮಾಡೋದು ಅಥವಾ ಬರೋದು ಹೋಗೋದು ಯಾರಿಗಾದ್ರೂ ಇದ್ದೆ ಅಂತ ಹೇಳಿ, ಅಂತದ್ದೇನು ಪಾಲನೆ ಆಗ್ತಾ ಇಲ್ಲ ಅಂತಿದ್ದೀರಾ? ಪಾಲನೆ ಅದು ಮಾಮೂಲಿ ಮಾಡ್ತಾ ಇದಾರೆ. ಬಟ್ ಆದ್ರೂ ಮೇಡಮ್ ಇಲ್ಲಿ ಆದ್ರೆ ಜನಗಳು ಹೆಂಗೆ ಅಂತಂದ್ರೆ ನಮ್ ಕನಕಪುರ ಜನಗಳು ಅಂತಂದ್ರೆ ಅವ್ರು ಹೇಳೋರೆ ಬಿಡ ನಾವ್ ಮಾಡ್ಕೋವ ಅನ್ನೋ ರೀತಿಯಲ್ಲಿ ಇದಾರೆ. ಆ ರೀತಿ ಇಲ್ಲಿ ನಮ್ ಕನಕಪುರದಲ್ಲಿ ಇರೋ ಜನಗಳು ಅವರು ಹೆಂಗೆ ಅಂತಂದ್ರೆ ಜನ ಒಬ್ಬ ಏನ್ ಕೇಳ್ತಾರೆ ಅದನ್ನ ನಾವ್ ಯಾವ ರೀತಿ ಏನ್ ರೂಲ್ಸ್ ಮಾಡ್ಬೇಕು, ಯಾವ್ದಗೋಸ್ಕರ ಮಾಡ್ತಾ ಇದಾರೆ ಅನ್ನೋದು ಜನಗಳಿಗೆ ಇದ್ದಿಲ್ಲ ಮೇಡಮ್. ತಲೆಯಲ್ಲಿ ಬುದ್ಧಿ ಇದ್ರೂ ತಲೆಯಲ್ಲಿ ಅನ್ನೋದಿಲ್ಲ. ಬಟ್ ಇಂಥದ್ದು ಒಂದೊಂದು ಪ್ರಯತ್ನ ಕೂಡ ಬೇರೆಯವರಿಗೆ ಮಾದರಿ ಆಗತ್ತೆ ಅಂತ ಹೇಳಿ. ಥ್ಯಾಂಕ್ ಯು ರವಿ. ಓಕೆ, ಥ್ಯಾಂಕ್ ಯು ಕರೆ ಮಾಡಿದ್ದಕ್ಕಾಗಿ. ಇನ್ನು ಸೀತಾ ಅನ್ನೋರು ಮೈಸೂರಿನಿಂದ ಕರೆ ಮಾಡಿದ್ದಾರೆ. ಸೀತಾ ಅವ್ರು ಏನ್ ಹೇಳಕ್ ಬಯಸ್ತೀರಿ? ಅಂದ್ರೆ ಈ ಸೇಫ್ ಲಾಕ್ ಡೌನ್ ಅಂತ ಹೇಳಕ್ ಬದಲಾಗಿ ಲಾಕ್ ಡೌನ್ ಮಾಡಿದ್ರೆ ಒಳ್ಳೇದಲ್ವಾ? ಓಕೆ, ಕಂಪ್ಲೀಟ್ ಆಗಿ ಲಾಕ್ ಡೌನ್ ಆಗ್ಬೇಕು ಅಂತ. ಕಂಪ್ಲೀಟ್ ಲಾಕ್ ಡೌನ್. ಈಗ ಆರ್ಥಿಕ ಪರಿಸ್ಥಿತಿ ಹದಗೆಟ್ಟಿದೆ. ಈಗ ಒಂದಷ್ಟು ಜನ ಮಾತಾಡೋದನ್ನ ನೀವೇ ಕೇಳಿಸ್ಕೊಂಡ್ರಿ, ನಮ್ಗೆ ಆ ಪ್ರಾಬ್ಲಮ್ ಆಗುತ್ತೆ, ನಾವು ಹೊರಗಡೆ ಹೋಗ್ಬೇಕು, ಕೆಲಸ ಮಾಡಬೇಕು ಅಂತ ಹೇಳಿ. ಸೊ ಅಂತ ಸಮಸ್ಯೆಗಳು ಆಗುತ್ತೆ ಅನ್ನೋ ಕಾರಣಕ್ಕಾಗಿ ಅನ್ಲಾಕ್ ಆಗುತ್ತೆ. ಮತ್ತೆ ಇನ್ನೊಂದು ಪ್ರಾಬ್ಲಮ್ ಏನಂದ್ರೆ ಇವಾಗ SSLC ಎಕ್ಸಾಮ್ ಡೇ ಆಫ್ಟರ್ ಟುಮಾರೋ ಬರ್ತಾ ಇದೆ, ನಾಳೆದು. ಅದಕ್ಕೆ ಅವ್ರು ಏನು ಹೇಳ್ತಾನೆ ಇಲ್ಲ. ಇವಾಗ ತುಂಬಾ ಮಕ್ಳಿಗೆ ಪ್ರಾಬ್ಲಮ್ ಇದೆ, ಪಾಸಿಟಿವ್ ಬಂದಿದೆ ಅಂತ ಹೇಳ್ತಾರೆ. ಈಗ ಮಕ್ಳು ಕಲ್ಸೋದಕ್ಕೆ ನಮ್ಗೆ ತುಂಬಾ ಭಯ. ಅವ್ರು ಹೇಳ್ತಾರೆ ಸ್ಯಾನಿಟರಿ ಅದು ಇದು ಮಾಸ್ಕ್ ಎಲ್ಲ ಹೇಳ್ತಾರೆ, ಬಟ್ ಇದ್ರಲ್ಲೂ ಪ್ರಾಬ್ಲಮ್ ಅಲ್ವಾ? ಈಗ ಬೇರೆ ಸ್ಟೇಟ್ ಅಲ್ಲಿ ಹೆಂಗೋ ಎಲ್ಲಾನು ಎಕ್ಸಾಮು ಕ್ಯಾನ್ಸಲ್ ಮಾಡಿದಾರೆ. ಸೊ ಇಲ್ಲೂ ನಾವು ಮಾಡ್ಬೋದಲ್ವಾ? ಅದನ್ನ ಸ್ವಲ್ಪ ಯಾರಿಗಾರು ಕಣ್ಣಿಂದ ಮಾಡತ್ತರ ಇದ್ರೆ ನಿಮ್ಮಿಂದ ಪ್ರಯತ್ನಗಳು ನಾವು ಮಾಡಿದೀವಿ ಸೀತಾ ಅವರೇ. ಬಹಳ ದಿನಗಳಿಂದಲೂ ಕೂಡ ಅಂತಹ ಒಂದು ಪ್ರಯತ್ನಗಳನ್ನ ನಾವು ಮಾಡಿದ್ವಿ. ಆದ್ರೆ ಶಿಕ್ಷಣ ಸಚಿವರು ಖಂಡಿತವಾಗ್ಲೂ ನಾವು ಮುನ್ನೆಚ್ಚರಿಕೆ ಕ್ರಮ ತೆಗೆದುಕೊಂಡೇ ನಾವು ಮಾಡ್ತೀವಿ ಅನ್ನುವಂತಹ ವಿಚಾರವನ್ನ ಹೇಳ್ತಾನೆ ಇದ್ದಾರೆ. ಸರಿ, ನೋಡೋಣ ಮ್ಯಾಮ್. ನಾಳೆ ಒಂದಿನ ಟೈಮ್ ಇದೆ, ಏನ್ ಮಾಡ್ತಾರ ಅಂತ ವೇಟ್ ಮಾಡ್ತೀವಿ. ಓಕೆ ಮ್ಯಾಮ್. ನಿಜ ಈಗಲಾದ್ರೂ ನಮ್ಮ ಶಿಕ್ಷಣ ಸಚಿವರು ಇದ್ರ ಬಗ್ಗೆ ಗಮನ ವಹಿಸ್ತಾರ ಅಂತ ಕಾದು ನೋಡೋಣ. ಥ್ಯಾಂಕ್ ಯು ಸೋ ಮಚ್ ಕರೆ ಮಾಡಿದ್ದಕ್ಕಾಗಿ. ಮಂಜುನಾಥ್ ಅವರು ದೊಡ್ಡಬಳ್ಳಾಪುರದಿಂದ ಕರೆ ಮಾಡಿದ್ದಾರೆ. ಮಂಜುನಾಥ್ ಅವ್ರು ಏನ್ ಹೇಳಕ್ ಬಯಸ್ತೀರಾ ಸ್ವಯಂ ಲಾಕ್ ಡೌನ್ ಬಗ್ಗೆ? ನಮಸ್ತೆ ಮೇಡಮ್. ಹೇಳಿ ಮಂಜುನಾಥ್ ಅವರೇ. ನಮಸ್ತೆ ಮೇಡಮ್. ಈಗ ನಾನ್ ವರ್ಕ್ ಮಾಡೋದು ಪ್ರೊಫೆಷನಲ್ ಕೊರಿಯರ್ಸ್ ಅಲ್ಲಿ. ಓಕೆ. ದೊಡ್ಡಬಳ್ಳಾಪುರ ಇಲ್ಲಿವರೆಗೂ ತುಂಬಾ ಪ್ರಶಾಂತವಾಗಿದೆ. ಭಯ ಆಗ್ತಿರೋದು ಆಲ್ಮೋಸ್ಟ್ 250 ಕಂಪನೀಸ್ ದೊಡ್ಡಬಳ್ಳಾಪುರದಲ್ಲಿ ಅಪ್ರಾಕ್ಸಿಮೇಟ್ಲಿ. ಓಕೆ. ಇಲ್ಲಿ ಸಿಟಿಯಿಂದ ಬರೋರೆ 30-40% ಜನ ಇದಾರೆ. ಇದರಿಂದ ದೊಡ್ಡಬಳ್ಳಾಪುರಕ್ಕೆ ಸ್ವಲ್ಪ ಭಯ ಆಗ್ತಿದೆ. ಆಲ್ಮೋಸ್ಟ್ ನಿಯರ್ ಬೈ ವರ್ಗು ಮಾರ್ಕಂದ್ರ ಅನ್ನೋ ಏರಿಯಾವರೆಗೂ ಬಂದಿದೆ. ದೊಡ್ಡಬಳ್ಳಾಪುರಕ್ಕೆ ಎಂಟ್ರಿ ಆಗುತ್ತೇನೋ ಅನ್ನೋ ಭಯ ಇದೆ ಮೇಡಮ್. ನಿಜ. ಈಗ ಅದೇ ಕಾರಣಕ್ಕಾಗಿ ಎಲ್ಲ ಮುನ್ನೆಚ್ಚರಿಕೆ ಕ್ರಮಗಳನ್ನ ಅಲ್ಲೆಲ್ಲ ತೆಗೆದುಕೊಳ್ಳಾಗ್ತಿದ ಜನರಿಗೆ ಅರ್ಥ ಆಗಿದೆಯಾ? ಎಲ್ರು ಕೂಡ ನಾವೇ ನಿರ್ಬಂಧಗಳನ್ನ ಹೇರ್ಕೊಳ್ಬೇಕು ಅಂತ ಹೇಳಿ? ಮೇಡಮ್ ಇದೆ ಮೇಡಮ್, ಅದು ತುಂಬಾ ಸೇಫ್ಟಿ ಆಗಿದ್ದಾರೆ ಜನ ಇಲ್ಲಿ. ಯಾಕಂದ್ರೆ ನಾನು ಕೊರಿಯರ್ ಅಲ್ಲಿ ವರ್ಕ್ ಮಾಡೋದ್ರಿಂದ ದಿನಕ್ಕೆ 100 ಜನ ಮೀಟ್ ಮಾಡ್ತೀರಿ. ಬಟ್ ನೀವು ಜಾಗೃತಿಯಿಂದ ಇದ್ದೀರಾ ಮಂಜುನಾಥ್ ಅವರೇ? ಹೌದು ಮೇಡಮ್. ಹ್ಯಾಂಡ್ ಗ್ಲೌಸ್ ಯೂಸ್ ಮಾಡ್ತೀವಿ, ಮಾಸ್ಕ್ ಯೂಸ್ ಮಾಡ್ತೀವಿ, ಸ್ಯಾನಿಟೈಸರ್ ಪಾಕೆಟ್ ಎಲ್ಲ ಇರುತ್ತೆ.
ಅಷ್ಟು ಸೇಫ್ ಆಗಿರಿ ಪ್ರೆಸೆಂಟ್. ಆದ್ರೂ ಭಯ ಅನ್ನೋದಿದೆ ಮೇಡಮ್. ಸೊ ಲಾಕ್ಡೌನ್ ಮಾಡೋದು ಒಳ್ಳೇದೇ ಅಂತ ಅನ್ನಿಸ್ತಿದೆ ನಮ್ಗೆ. ಸಿಟಿ ಅಟ್ಲೀಸ್ಟ್ ಸಿಟಿ ಕಷ್ಟ. ನಿಜ ಲಾಕ್ಡೌನ್ ಬೇಕು ಅಂತ ಹೇಳ್ತಾ ಇದ್ದೀರಿ ನೀವು. ಸ್ವಯಂ ಲಾಕ್ಡೌನ್ ಜೊತೆಗೆ ಕಂಪ್ಲೀಟ್ ಲಾಕ್ಡೌನ್ ಬೇಕು ಅಂತ ಹೇಳಿ ಸಾಕಷ್ಟು ಜನ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಥ್ಯಾಂಕ್ ಯು ಕರೆ ಮಾಡಿದ್ದಕ್ಕಾಗಿ. ಲತಾ ಅನ್ನೋ ಅವರು ಕರೆ ಮಾಡಿದ್ದಾರೆ ಬೆಂಗಳೂರಿನಿಂದ. ಲತಾ ಅವ್ರ ಏನ್ ಹೇಳಕ್ ಬಯಸ್ತೀರಾ? ಹಲೋ ರಾಧಿಕಾ ಅವರೇ ನಮಸ್ತೆ. ರಾಧಿಕಾ ಅವ್ರ ಏನ್ ಹೇಳಕ್ ಬಯಸ್ತೀರಾ? ಮೇಡಮ್ ನನ್ನ ಹೆಸರು ರಾಧಿಕಾ ಅಂತ. ಹೇಳಿ ರಾಧಿಕಾ ಅವರೇ. ಮೇಡಮ್ ಲಾಕ್ಡೌನ್ ಏನೋ ಮಾಡ್ಬೇಕು ಅಂತ ಇದ್ದೀರಾ, ಬಟ್ ಲಾಕ್ಡೌನ್ ಮಾಡ್ದಾಗಿಂದ ನಮ್ ಪರಿಸ್ಥಿತಿ ಹೇಗಿದೆ ಗೊತ್ತಾ? ಆಲ್ರೆಡಿ 3 ತಿಂಗಳಾಯ್ತು. ನಮ್ಮ ಹಸ್ಬೆಂಡ್ ಡ್ರೈವರು, ಕಾರ್ ಡ್ರೈವರು. ಹಬ್ಬಕ್ ಮುಂಚೆ ಲಾಕ್ಡೌನ್ ಆದಾಗ ಸ್ಯಾಲ್ರಿ ಕೂಡ ಬಂದಿಲ್ಲ, ಬಟ್ ಮನೆ ಬಾಡಿಗೆ ಸಹ ಕೇಳ್ತಾನೆ ಇದಾರೆ. ರಿಪೀಟ್ ಕೇಳ್ತಾ ಇದಾರೆ 3 ತಿಂಗಳಿಂದ ಬಾಡಿಗೆ ಕಟ್ಟಿ ಅಂತ. ಚೀಟಿ 2 ಮಂತ್ಸ್ ಇರ್ಲಿಲ್ಲ, ಚೀಟಿ ಕೇಳ್ತಾ ಇದಾರೆ. ಈಗ ಚೀಟಿ ಕಟ್ಲೇಬೇಕು, ನಾವ್ ಈ ತಿಂಗಳು ನಡೆಸಿದೀವಿ, ನೀವ್ ಏನಾದ್ರು ಮಾಡ್ಕೊಳ್ಳಿ, ಚೀಟಿ ಕಟ್ಟಿ ಅಂತ ಕೇಳ್ತಾ ಇದಾರೆ. ಬಟ್ ಏನ್ ಮಾಡೋದು ಅಂತಾನೆ ಗೊತ್ತಾಗ್ತಿಲ್ಲ. ಈ ಚೀಟಿನೂ ನಡೆಸಿ, ಮನೆ ಬಾಡಿಗೆನೂ ಕಟ್ಟಿ, ನನಗಿಬ್ರು ಚಿಕ್ಕ ಮಕ್ಳು ಬೇರೆ. ಕೆಲ್ಸಕ್ಕೆ ಇಲ್ದಿರಾ ಓನರ್ ಸಂಬಳನೂ ಆಗ್ತಾ ಇಲ್ಲ, ಅಟ್ಲೀಸ್ಟ್ ಆಫ್ ಕೂಡ ಆಗ್ತಾ ಇಲ್ಲ, ಅರ್ಧನೂ ಆಗ್ತಿಲ್ಲ ಅವರು. ಏನ್ ಮಾಡೋದು ಮೇಡಮ್ ಈ ತರ ಪರಿಸ್ಥಿತಿಲಿ? ಓಕೆ, ಒಂದ್ ಕಡೆ ಈಗಾಗ್ಲೇ ಆರ್ಥಿಕ ಪರಿಸ್ಥಿತಿ ಹದಗೆಡ್ತಾ ಇದೆ, ಲಾಕ್ಡೌನ್ ಬೇಡ ಅಂತ ನೀವ್ ಹೇಳ್ತಾ ಇದ್ದೀರಾ. ಕೆಲ್ಸ ಇಲ್ಲ, ಹಣ ಇಲ್ಲ. ಅಟ್ಲೀಸ್ಟ್ ಯಾವ್ದಾದ್ರು ಬೇರೆ ಗಾರೆ ಕೆಲ್ಸಕ್ಕೆ ಹೋಗೋಣ ಅಂದ್ರೂ ಇಲ್ಲಿ ಬೆಂಗಳೂರಲ್ಲಿ ಎಲ್ಲೂ ಸೇರ್ಸ್ಕೊತಾ ಇಲ್ಲ. ಬಟ್ ಬಾಡಿಗೆದು ಚೀಟಿದ್ ಮಾತ್ರ ಹಿಂಸೆ ಕೊಡ್ತಾರೆ. ಯಾವ್ದು ಇಂಪಾರ್ಟೆಂಟ್ ಅಲ್ಲ ಅಲ್ವಾ ರಾಧಿಕಾ ಅವ್ರೆ? ಪ್ರಾಣಕ್ಕಿಂತ ಹಿಂಸೆ ಇಲ್ಲ. ಓಕೆ, ತಿನ್ನಕ್ಕಾದ್ರೂ ಆಹಾರ ಬೇಕಲ್ವಾ ಮೇಡಮ್? ನನ್ ಮಗಗೆ ಹಾಲು ದುಡ್ಡಿಲ್ದಿರ ಅವಸ್ಥೆ ಪಟ್ಟಿದೀನಿ ಬೆಳಗ್ಗೆ ಮೇಡಮ್. ನೀವು ನಂಬ್ತಿರೋ ಇಲ್ವೋ ಗೊತ್ತಿಲ್ಲ, ಮೇಲ್ ಮನೆಯವ್ರ ಹತ್ರ ಬೇರೆಯವ್ರ ಹತ್ರ ಇಸ್ಕೊಬಂದ್ ಕುಡ್ತಿದೀನಿ ಗೊತ್ತಾ. ನನ್ ಮಗು ಇನ್ನ ಚಿಕ್ಕದು, 2 years ಮಗು, ಅದು ಇನ್ನೊಂದು 4 years ಮಗು. ಹೇಗ್ ತಡೆಯೋದು ನಾವು? ಯಾರು ಬಂದಿರ್ಲಿಲ್ವಾ ಆ ಸಂದರ್ಭದಲ್ಲಿ? ಆ ಟೈಮಲ್ಲಿ ಯಾರು ಫುಡ್ ಮೇಡಮ್? ಗವರ್ಮೆಂಟ್ ಸಿಕ್ಕಿಲ್ಲ, ಏನು ಸಿಕ್ಕಿಲ್ಲ. ಸಖತ್ ಅನ್ಭವಿಸ್ತಾ ಇದೀವಿ. ಎಷ್ಟು ಅನ್ಭವಿಸ್ತಾ ಇದೀವಿ ಗೊತ್ತಾ ನಾವು? ಸೊ ಈಗ ಹೇಳ್ಕೊಳ್ಳುವಂತಹ ಸಿಚುವೇಶನ್ ಕೂಡ ನಿರ್ಮಾಣ ಆಗಿದೆ. ಒಂದ್ ಕಡೆ ಯಾರಾದ್ರೂ ಮನೆಯವರು ಕೆಲಸಕ್ಕೆ ಹೋದ್ರೆ, ಬಟ್ ಆ ನಂತರ ಮಾರ್ಗಸೂಚಿಗಳನ್ನ, ನೀತಿ ನಿಯಮಗಳನ್ನ ನಮ್ಗೆ ನಾವೇ ಹೇಳ್ಕೊಳ್ಬೇಕಾಗತ್ತಲ್ವಾ? ಅದನ್ನಾದ್ರೂ ನಾವು ಪಾಲನೆ ಮಾಡಬಹುದಲ್ವಾ ಅಂತ ಮಾಡ್ಬೋದು. ಬಟ್ ಕೆಲ್ಸನೇ ಇಲ್ದಿರಾ, ಯಾವ್ದು ಕೆಲ್ಸನೂ ಇಲ್ದಿರಾ ಎಲ್ಲೂ ಆಚೆ 3 months ಇಂದ ಹೇಗೋ ಮೇಂಟೈನ್ ಮಾಡೋದು. ಬಟ್ ಇವಾಗ್ಲೂ ಹಾಗೆ ಆದ್ರೆ ನಾ ಏನ್ ಮಾಡೋದು? ಬಾಡಿಗೆ ಮಾತ್ರ ಸಖತ್ ಕೇಳ್ತಾನೆ ಇದಾರೆ. ಬಾಡಿಗೆ ಕೇಳ್ತಾರೆ. ಚೀಟಿ ಈ ಸಲಿ ಕೊಡ್ಲೇಬೇಕು, ನೀವೇನಾದ್ರು ಮಾಡ್ಕೊಳ್ಳಿ, ಕೊಡ್ಬೇಕು ನಮ್ಗೆ ಅಂತ ಹೇಳ್ತಾ ಇದಾರೆ. ನಿಜ. ಎಲ್ಲಿಂದ ಕೊಡೋಣ ಮೇಡಮ್? 600 ರೂಪಾಯಿ ಚೀಟಿಯಿಂದ ಎಲ್ಲಿ? 1 ರೂಪಾಯಿ ಇಲ್ಲ, ಮಗುಗ್ ಹಾಲು ತರಕ್ 10 ರೂಪಾಯಿ ಇಲ್ಲ ಅಂತ ಚೀಟಿಗೆ ಹೇಗ್ ಕಟ್ಟಕ್ಕಾಗತ್ತೆ ಹೇಳಿ? ನಿಜ. ಬೆಂಗಳೂರಲ್ಲಿ ಎಲ್ಲಿರೋದು ರಾಧಿಕಾ ಅವರೇ ನೀವು? ಮೇಡಮ್ ನಾವು ಕುರುಬ್ರಳ್ಳಿಲಿ. ಓಕೆ, ಫೈನ್. ಓಕೆ, ಥ್ಯಾಂಕ್ ಯು ರಾಧಿಕಾ ಅವರೇ ಕರೆ ಮಾಡಿದ್ದಕ್ಕಾಗಿ. ಸಾಕಷ್ಟು ಸಮಸ್ಯೆಗಳನ್ನ ಹೇಳ್ತಾ ಇದ್ದಾರೆ. ಒಂದ್ ಕಡೆ ಲಾಕ್ಡೌನ್ ಬೇಡ ಅನ್ನೋದು, ಸ್ವಯಂ ಲಾಕ್ಡೌನ್ ಬಗ್ಗೆ ನಾವು ಮಾತನಾಡ್ತಾ ಇದ್ವಿ. ಒಂದ್ ಕಡೆ ಸಂಪೂರ್ಣವಾದ ಲಾಕ್ಡೌನ್ ಆದಂತಹ ಸಂದರ್ಭದಲ್ಲಿ ಯಾವ ರೀತಿಯ ಸಿಚುವೇಶನ್ ನಿರ್ಮಾಣ ಆಗಿತ್ತು ಅನ್ನೋದು ಎಲ್ರಿಗೂ ಕೂಡ ಗೊತ್ತಿದೆ. ಆರ್ಥಿಕ ಪರಿಸ್ಥಿತಿ ಕೂಡ ಹದಗೆಟ್ಟಿದೆ, ಅದೇ ಕಾರಣಕ್ಕಾಗಿ ಅನ್ಲಾಕ್ ಆಗ್ತಾ ಹೋಯ್ತು. ಆದ್ರೆ ಈಗ ನಾವ್ ಏನ್ ಮಾಡ್ತಾ ಇದ್ದೀವಿ, ಮಿಸ್ಯೂಸ್ ಆಗ್ತಾ ಇದೆ ಅನ್ನುವ ಮಾತುಗಳು ಕೂಡ ಕೇಳಿ ಬರ್ತಿದೆ. ಕೊರೋನಾ ಚಿಕಿತ್ಸೆಗೆ ದರವನ್ನ ನಿಗದಿಪಡಿಸಲಾಗಿದೆ. ದರ ಪಟ್ಟಿಗೆ ಈಗಾಗಲೇ ಅಂಕಿತವನ್ನ ಹಾಕಿದ್ದಾರೆ ಸಿಎಂ ಬಿಎಸ್ ಯಡಿಯೂರಪ್ಪ ಅವರು. ಚಿಕಿತ್ಸೆ ದರವನ್ನ ಫಿಕ್ಸ್ ಮಾಡಿ ಆದೇಶವನ್ನ ಹೊರಡಿಸಿದೆ ಸರ್ಕಾರ. ಇನ್ನು ಮುಂದೆ ಖಾಸಗಿ ಆಸ್ಪತ್ರೆಗಳಲ್ಲೂ ಕೊರೋನಾಗೆ ಚಿಕಿತ್ಸೆ ಸಿಗುತ್ತೆ. ಪ್ರಸ್ತಾವನೆಗೆ ಸಹಿ ಹಾಕಿದ್ದಾರೆ ಸಿಎಂ ಬಿಎಸ್ವೈ. ನಿನ್ನೆಯಷ್ಟೇ ಸಭೆಯನ್ನ ನಡೆಸಿದ್ರು ಸರ್ಕಾರದ ಮುಖ್ಯ ಕಾರ್ಯದರ್ಶಿ. ಖಾಸಗಿ ಆಸ್ಪತ್ರೆ ಮತ್ತು ನರ್ಸಿಂಗ್ ಹೋಮ್ ಅಸೋಸಿಯೇಷನ್, ಭಾರತೀಯ ವೈದ್ಯಕೀಯ ಅಸೋಸಿಯೇಷನ್ ಜೊತೆ ಸಭೆಯನ್ನ ನಡೆಸಿದ್ರು. ಇದೀಗ ಚಿಕಿತ್ಸೆಯ ದರವನ್ನ ಫಿಕ್ಸ್ ಮಾಡಿ ಸರ್ಕಾರ ಆದೇಶವನ್ನ ಹೊರಡಿಸಿದೆ. ಯಾವ ರೀತಿಯಾಗಿ ಖಾಸಗಿ ಆಸ್ಪತ್ರೆಗಳಲ್ಲಿ ಟ್ರೀಟ್ಮೆಂಟ್ ಅನ್ನ ಕೊರೋನಾಗೆ ನೀಡೋದರ ಜೊತೆಗೆ ಎಷ್ಟು ರೇಟ್ ಅನ್ನೋದ್ರ ಬಗ್ಗೆ ಕೂಡ ಖಾಸಗಿ ಆಸ್ಪತ್ರೆಗಳ ಜೊತೆಗೆ ಚರ್ಚೆಯನ್ನ ಮಾಡಲಾಗಿತ್ತು. ಈಗ ಈ ಪ್ರಸ್ತಾವನೆಗೆ ಸಹಿ ಹಾಕಿದ್ದಾರೆ ಸಿಎಂ ಬಿಎಸ್ ಯಡಿಯೂರಪ್ಪ. ನಿನ್ನೆ ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಸಭೆಯನ್ನ ಮಾಡಿದ್ರು. ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಆಗಿರುವಂತಹ ಟಿಎಂ ವಿಜಯ್ ಭಾಸ್ಕರ್ ಅವರು ಖಾಸಗಿ ಆಸ್ಪತ್ರೆಗಳ ಜೊತೆ ಚರ್ಚೆಯನ್ನ ಮಾಡಿದ್ರು. ಕೊರೋನಾ ಚಿಕಿತ್ಸೆಗೆ ಕೈ ಜೋಡಿಸುವುದಕ್ಕೆ ಖಾಸಗಿ ಆಸ್ಪತ್ರೆಗಳಿಗೆ ಸೂಚನೆಯನ್ನ ನೀಡಲಾಗಿತ್ತು. ಚಿಕಿತ್ಸೆಗೆ ದರ ನಿಗದಿಗೆ ಫನಾ ಹಾಗೂ ಐಎಂಎ ಒಪ್ಪಿಗೆಯನ್ನ ನೀಡಿತ್ತು. ಚಿಕಿತ್ಸಾ ದರವನ್ನ ನಿಗದಿಪಡಿಸಿದ ಕಡತಕ್ಕೆ ಈಗ ಸಹಿಯನ್ನ ಹಾಕಿದ್ದಾರೆ ಸಿಎಂ ಬಿಎಸ್ವೈ. ಇನ್ನು ಮುಂದೆ ಖಾಸಗಿ ಆಸ್ಪತ್ರೆಗಳಲ್ಲೂ ಕೊರೋನಾಗೆ ಚಿಕಿತ್ಸೆ ನೀಡಲಾಗುತ್ತೆ. ನಾವು ಗಮನಿಸುವ ಸಾಕಷ್ಟು ಸರ್ಕಾರಿ ಆಸ್ಪತ್ರೆಗಳು, ಅಂದ್ರೆ ಕೋವಿಡ್ಗೆ ಒಳಪಟ್ಟಂತಹ ಆಸ್ಪತ್ರೆಗಳೇನಿದೆಯಲ್ಲ, ಆ ಆಸ್ಪತ್ರೆಗಳಲ್ಲಿ ಬೆಂಗಳೂರಲ್ಲಂತೂ ವಿಕ್ಟೋರಿಯಾ ಬೋರಿಂಗ್ ಆಸ್ಪತ್ರೆಯಲ್ಲಿ ಆಲ್ಮೋಸ್ಟ್ ಕಂಪ್ಲೀಟ್ ಆಗಿದ್ದಾರೆ. ಸಾಕಷ್ಟು ಜನ
ಚಿಕಿತ್ಸೆಯನ್ನ ಅಲ್ಲಿ ಪಡಿತಾ ಇದ್ದಾರೆ, ಬೆಡ್ಗಳೆಲ್ಲ ಫುಲ್ ಆಗಿದೆ ಅನ್ನುವಂತಹದ್ದನ್ನ ನಾವು ನೋಡ್ತಾ ಇದ್ದೀವಿ. ಇದೇ ಕಾರಣಕ್ಕಾಗಿ ಸರ್ಕಾರ ಈ ನಿರ್ಧಾರವನ್ನ ಈಗ ತೆಗೆದುಕೊಂಡಿದೆ. ಖಾಸಗಿ ಆಸ್ಪತ್ರೆಗಳಲ್ಲೂ ಕೋವಿಡ್ಗೆ ಚಿಕಿತ್ಸೆಯನ್ನ ಕೊಡಬೇಕು ಅಂತ ಹೇಳಿ ಬೇರೆ ಬೇರೆ ಖಾಸಗಿ ಆಸ್ಪತ್ರೆಗಳಲ್ಲಿ ಈಗಾಗಲೇ ರೇಟ್ ಅನ್ನ ಕೂಡ ಫಿಕ್ಸ್ ಮಾಡಲಾಗಿದೆ. ಆ ದರ ಪಟ್ಟಿಗೆ ಅಂಕಿತವನ್ನ ಹಾಕಿದ್ದಾರೆ ಸಿಎಂ ಬಿಎಸ್ವೈ. ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಕೂಡ ಈಗಾಗಲೇ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಚರ್ಚೆಯನ್ನ ಮಾಡಿದ್ರು. ಚರ್ಚೆ ಮಾಡಿ ಈಗಾಗಲೇ ಇದಕ್ಕೆ ಒಪ್ಪಿಗೆಯನ್ನ ನೀಡಲಾಗಿದೆ. ಖಾಸಗಿ ಆಸ್ಪತ್ರೆಗಳ ಒಪ್ಪಿಗೆಯನ್ನ ಕೊಟ್ಟಿದೆ. ಫನಾ ಹಾಗೂ ಐಎಂಎ ಕೂಡ ಇದಕ್ಕೆ ಒಪ್ಪಿಗೆಯನ್ನ ನೀಡಿ ಈಗ ಆ ಒಂದು ರೇಟ್ ಏನ್ ಫಿಕ್ಸ್ ಮಾಡಲಾಗಿದೆಯಲ್ಲ ಅದಕ್ಕೆ ಈಗ ಸಿಎಂ ಅಂಕಿತವನ್ನ ಹಾಕಿದ್ದಾರೆ. ಚಿಕಿತ್ಸೆಯ ದರವನ್ನ ಫಿಕ್ಸ್ ಮಾಡಿ ಸರ್ಕಾರ ಆದೇಶವನ್ನ ಹೊರಡಿಸಿದೆ. ಸಿಎಂ ವಿಜಯ್ ಭಾಸ್ಕರ್ ಅವರು ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಈಗಾಗಲೇ ಸಭೆಯನ್ನ ಮಾಡಿದ್ರು. ನಿನ್ನೆ ನರ್ಸಿಂಗ್ ಆಗಿರ್ಬೋದು, ಖಾಸಗಿ ಆಸ್ಪತ್ರೆ ನರ್ಸಿಂಗ್ ಹೋಮ್ಗಳ ಅಸೋಸಿಯೇಷನ್ ಆಗಿರ್ಬೋದು, ಭಾರತೀಯ ವೈದ್ಯಕೀಯ ಅಸೋಸಿಯೇಷನ್ ಜೊತೆ ಸಭೆಯನ್ನ ನಡೆಸಿ ಈಗ ಆ ಎಲ್ಲದಕ್ಕೂ ಯಾವ ರೀತಿಯಾಗಿ ರೇಟ್ ಇರುತ್ತೆ ಅನ್ನುವಂಥದ್ದನ್ನ ಈಗಾಗಲೇ ಫಿಕ್ಸ್ ಮಾಡಲಾಗಿದೆ. ಜನರಲ್ ವಾರ್ಡ್ ನಲ್ಲಿ ದಿನದ ದರ 5,200 ರೂಪಾಯಿ. ಕೊರೋನಾ ಖಾಸಗಿ ಹಾಸ್ಪಿಟಲ್ನ ದರವನ್ನ ನಾವು ಹೇಳ್ತಾ ಇದೀವಿ. ಐಸೋಲೇಷನ್ ವಾರ್ಡ್ ಒಂದು ದಿನಕ್ಕೆ 8,500 ರೂಪಾಯಿ ಇರುತ್ತೆ. ಐಸಿಯು ವಿತ್ ವೆಂಟಿಲೇಟರ್ಗೆ 10,000 ರೂಪಾಯಿಯನ್ನ ನಿಗದಿ ಮಾಡಲಾಗಿದೆ. ಇನ್ನು ಜನರಲ್ ವಾರ್ಡ್ಗೆ ಸಂಬಂಧಪಟ್ಟ ಹಾಗೆ ಅದರ ದರ 5,200 ರೂಪಾಯಿ ಆದ್ರೆ ಆ ನಂತರ ಐಸೋಲೇಷನ್ ವಾರ್ಡ್ನ ದಿನದ ಒಂದು ರೇಟ್ 8,500 ರೂಪಾಯಿ. ಐಸಿಯು ವಿತ್ ವೆಂಟಿಲೇಟರ್ 10,000 ರೂಪಾಯಿ ಇರಲಿದೆ. ಜನರಲ್ ವಾರ್ಡ್ಗಳ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹಾಗೆಯೇ ಐಸೋಲೇಷನ್ ವಿಚಾರ ಆಗಿರ್ಬೋದು, ವೆಂಟಿಲೇಟರ್ ಐಸಿಯು ವಿತ್ ವೆಂಟಿಲೇಟರ್ ಇದ್ರೆ 8,500 ರೂಪಾಯಿ ಇರುತ್ತೆ, 10,000 ರೂಪಾಯಿ ಕೂಡ ಇರುತ್ತೆ. ಸೊ ಆರೋಗ್ಯ ಇಲಾಖೆಯ ಶಿಫಾರಸು ಇಲ್ಲದೆ ನೇರವಾಗಿ ಹೋದವರು ಜನರಲ್ ವಾರ್ಡ್ಗೆ ಜಾಸ್ತಿ ದುಡ್ಡನ್ನು ಕೂಡ ಕಟ್ಟಬೇಕಾಗತ್ತೆ ಅನ್ನೋದನ್ನ ಕೂಡ ನಾವು ಗಮನಿಸಬೇಕಾಗುತ್ತೆ. ಸುರಕ್ಷಾ ಯೋಜನೆಗೆ ಸಂಬಂಧಪಟ್ಟ ಹಾಗೆ ಕೂಡ ಸರ್ಕಾರ ಈಗಾಗಲೇ ಎಲ್ಲಾ ರೀತಿಯಾದಂತಹ ಅದಕ್ಕೆ ಬೇಕಾದ ಯೋಜನೆಗಳಿಗೆ ಘೋಷಣೆಗಳನ್ನ ಕೂಡ ಮಾಡಿದೆ. ಜೊತೆಗೆ ಖಾಸಗಿ ಆಸ್ಪತ್ರೆಗಳು ಕೂಡ ಹೇಳಲಾಗಿದೆ ಈ ಸುರಕ್ಷಾ ಯೋಜನೆಗಳು ಯಾರ್ಯಾರಿದ್ರು ಅವರು ಆ ಒಂದು ಖಾಸಗಿ ಆಸ್ಪತ್ರೆ ಚಿಕಿತ್ಸೆಯನ್ನ ಪಡಿಬಹುದು ಅಂತ. ಕೊರೋನಾ ಪಾಸಿಟಿವ್ ಬಂದಂತವರ ರೋಗಿಗಳಿಗೆ ಚಿಕಿತ್ಸೆಯನ್ನ ನೀಡುವಂತಹ ಎಲ್ಲಾ ರೀತಿಯ ಪ್ರಯತ್ನಗಳು ಹಲವು ದಿನಗಳಿಂದ ನಡೀತಾ ಇತ್ತು. ಇದೀಗ ಖಾಸಗಿ ಆಸ್ಪತ್ರೆಗಳು ಮಾಡಿರುವಂತಹ ಒಂದು ದರ ನಿಗದಿ ಜೊತೆಗೆ ಸರ್ಕಾರ ಮಾಡಿರುವಂತಹ ದರ ನಿಗದಿ ಎಲ್ಲವನ್ನ ಕೂಡ ಕ್ರೋಢೀಕರಿಸಿ ಚರ್ಚೆಯನ್ನ ಮಾಡಿ ಫನಾ ಮತ್ತು ಐಎಂಎ ಜೊತೆ ಚರ್ಚೆಯನ್ನ ಮಾಡಿ ಈಗ ಒಂದು ರೇಟ್ ಅನ್ನ ಈಗ ಫಿಕ್ಸ್ ಮಾಡಲಾಗಿದೆ. ಆ ರೇಟ್ ನ ಫಿಕ್ಸ್ ಏನ್ ಆಗಿದೆಯಲ್ಲ ಅದೇ ರೀತಿಯಾಗಿ ಈಗ ಖಾಸಗಿ ಆಸ್ಪತ್ರೆಗಳು ಅದೇ ರೇಟ್ ನಲ್ಲಿ ಈಗ ಚಿಕಿತ್ಸೆಯನ್ನ ಕೊಡಬೇಕು. ಕೊರೋನಾ ಚಿಕಿತ್ಸೆಗೆ ದರ ನಿಗದಿಯ ಒಂದು ಫೈಲ್ಗೆ ಈಗ ಅಂಕಿತವನ್ನ ಹಾಕಿದ್ದಾರೆ ಸಿಎಂ ಬಿಎಸ್ ಯಡಿಯೂರಪ್ಪ ಅವರು. ಖಾಸಗಿ ಆಸ್ಪತ್ರೆಗಳಲ್ಲಿ ಇನ್ನು ಮುಂದೆ ಕೊರೋನಾ ಚಿಕಿತ್ಸೆಯನ್ನ ಪಡೆದುಕೊಳ್ಳಬಹುದು. ಹಾಗಂತ ಹೇಳಿ ಎಲ್ಲರೂ ಹೋಗಿ ನಾವು ಅಲ್ಲೇ ಚಿಕಿತ್ಸೆಯನ್ನ ಪಡ್ಕೊಳ್ತೀವಿ ಅಂತ ಅಲ್ಲ. ಅದರ ಬದಲು ಈಗಾಗಲೇ ಅದಕ್ಕೂ ಕೂಡ ಒಂದಷ್ಟು ಮಾರ್ಗಸೂಚಿಗಳು ಇದೆ. ಯಾರ್ಯಾರು ಎಲ್ಲಿಂದ ಅಂದ್ರೆ ಈ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಏನಾದ್ರೂ ಸಂಖ್ಯೆ ಅಂದ್ರೆ ಇಲ್ಲದಿದ್ರೆ, ಬೆಡ್ಗಳು ಇಲ್ಲದಿದ್ರೆ ಅಥವಾ ಫುಲ್ ಆಗಿದ್ರೆ ಮಾತ್ರ ಆವಾಗ ನೋಡಲು ಅಧಿಕಾರಿ ರೆಫರ್ ಮಾಡ್ತಾರೆ. ಆವಾಗ ಮಾತ್ರ ಅಂತಹ ಆಸ್ಪತ್ರೆಗಳಿಗೆ ಖಾಸಗಿ ಆಸ್ಪತ್ರೆಗಳಿಗೆ ಹೋಗಿ ಚಿಕಿತ್ಸೆಯನ್ನ ಪಡೆದುಕೊಳ್ಳುವಂತಹ ಸನ್ನಿವೇಶಗಳು ಇರುತ್ತೆ. ಈಗ ದರ ನಿಗದಿಯನ್ನ ಮಾಡಲಾಗಿದೆ. ಖಾಸಗಿ ಆಸ್ಪತ್ರೆಗಳ ಒಂದು ಕೊರೋನಾ ಚಿಕಿತ್ಸೆಗೆ ದರವನ್ನ ನಿಗದಿ ಮಾಡಲಾಗಿದೆ. ಆ ಒಂದು ದರ ನಿಗದಿ ಆಗಿರುವಂತಹ ಕಡತಕ್ಕೆ ಸಹಿಯನ್ನ ಹಾಕಿದ್ದಾರೆ ಸಿಎಂ ಬಿಎಸ್ ಯಡಿಯೂರಪ್ಪ ಅವರು. ಇನ್ನು ಖಾಸಗಿ ಆಸ್ಪತ್ರೆಗಳ ದರ ಎಷ್ಟು ಅಂತ ನಾವು ನೋಡ್ತಾ ಹೋಗೋದಾದ್ರೆ ಆ ಒಂದು ದರದ ಲಿಸ್ಟ್ ಅನ್ನ ಕೂಡ ನಿಮ್ಮ ಮುಂದೆ ಇಟ್ಟಿದ್ದೀವಿ ನಾವು. ಖಾಸಗಿ ಆಸ್ಪತ್ರೆಗಳಲ್ಲಿ ಜನರಲ್ ವಾರ್ಡ್ಗೆ ದಿನದ ದರ 5,200 ರೂಪಾಯಿ ಆದ್ರೆ ಐಸೋಲೇಷನ್ ವಾರ್ಡ್ ಒಂದು ದಿನಕ್ಕೆನೆ 8,500 ರೂಪಾಯಿ. ಐಸಿಯು ವಿತ್ ವೆಂಟಿಲೇಟರ್ ಆದ್ರೆ 10,000 ರೂಪಾಯಿ ಇರುತ್ತೆ. ಇನ್ನು ಈಗಾಗಲೇ HDU 7,000 ರೂಪಾಯಿ ಐಸೋಲೇಷನ್ ಆದ್ರೆ ಐಸಿಯು ವಿತ್ ವೆಂಟಿಲೇಟರ್ ಆದ್ರೆ 8,500 ರೂಪಾಯಿ. ಐಸೋಲೇಷನ್ ಐಸಿಯು ವಿತ್ ವೆಂಟಿಲೇಟರ್ ಆದ್ರೆ 10,000 ರೂಪಾಯಿ. ಸೊ ಆರೋಗ್ಯ ಇಲಾಖೆಯ ಶಿಫಾರಸು ಇಲ್ಲದೆ ನೇರವಾಗಿ ಹೋದವರು ಸಾಕಷ್ಟು ದುಡ್ಡನ್ನ ಕಟ್ಟಬೇಕಾಗತ್ತೆ ಅನ್ನೋದನ್ನ ಕೂಡ ಗಮನಿಸಬೇಕಾಗುತ್ತೆ. ಆಗ ಜನರಲ್ ವಾರ್ಡ್ಗೆ 10,000 ರೂಪಾಯಿ, HDಗೆ 12,000 ರೂಪಾಯಿ, ಐಸೋಲೇಷನ್ ಐಸಿಯು ವಿತ್ ವೆಂಟಿಲೇಟರ್ ಆದ್ರೆ 15,000 ರೂಪಾಯಿ, ಐಸೋಲೇಷನ್ ಐಸಿಯು ವಿತ್ ವೆಂಟಿಲೇಟರ್ ಆದ್ರೆ 25,000 ರೂಪಾಯಿ ಕೂಡ ಇರೋದನ್ನ ನಾವು ಗಮನಿಸ್ತಾ ಇದ್ದೀವಿ. ಹಾಗಾಗಿ ಒಂದು ರೀತಿಯ ದರವನ್ನ ಈಗಾಗಲೇ ಫಿಕ್ಸ್ ಮಾಡಲಾಗಿದೆ. ಖಾಸಗಿ ಆಸ್ಪತ್ರೆಗಳಲ್ಲಿ ಕೋವಿಡ್ಗೆ ಸಂಬಂಧಪಟ್ಟ ಹಾಗೆ ಚಿಕಿತ್ಸೆಯನ್ನ ನೀಡೋದಕ್ಕೆ ಆ ಕಡತಕ್ಕೆ ಈಗಾಗಲೇ ಸಿಎಂ ಬಿಎಸ್ವೈ ಸೈನ್ ಹಾಕಿದ್ದಾರೆ, ಕಡತಕ್ಕೆ ಸಹಿಯನ್ನ ಹಾಕಿದ್ದಾರೆ. ಹಲವು ದಿನಗಳಿಂದಲೂ ಕೂಡ ಈ ರೀತಿಯ ಚರ್ಚೆಗಳು ನಡೀತಾ ಇತ್ತು. ಯಾಕಂದ್ರೆ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಕೋವಿಡ್ ಪೇಷಂಟ್ಗಳ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ, ದಿನದಿಂದ ದಿನಕ್ಕೆ ಜಾಸ್ತಿ ಆಗ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಬೆಡ್ಗಳಿರೋದಿಲ್ಲ, ಐಸಿಯು ವ್ಯವಸ್ಥೆ ಇರೋದಿಲ್ಲ, ವೆಂಟಿಲೇಟರ್ ವ್ಯವಸ್ಥೆ ಇಲ್ಲ. ಹಾಗಾಗಿ ಪೇಷಂಟ್ಗಳನ್ನು ತೆಗೆದುಕೊಳ್ಳೋದಕ್ಕೆ ಕೂಡ ಸಾಧ್ಯ ಆಗದಂತಹ ಪರಿಸ್ಥಿತಿ ನಿರ್ಮಾಣ ಆಗಿತ್ತು. ಅದೇ ಕಾರಣಕ್ಕಾಗಿ ದಿನದಿಂದ ದಿನಕ್ಕೆ ಕೊರೋನಾ ಸಂಖ್ಯೆ ಜಾಸ್ತಿ ಆಗ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಇನ್ನೂ
ಇನ್ನೊಂದಷ್ಟು ಪರ್ಯಾಯ ಮಾರ್ಗಗಳನ್ನು ಹುಡುಕುವಂತಹ ಪ್ರಯತ್ನದಲ್ಲಿ ಸರ್ಕಾರ ಮುಂದಾಗಿತ್ತು. ಇದೀಗ ಆ ನಿಟ್ಟಿನಲ್ಲಿ ಖಾಸಗಿ ಆಸ್ಪತ್ರೆಗಳಲ್ಲೂ ಕೂಡ ಆ ರೀತಿಯ ಸಿದ್ಧತೆಗಳನ್ನ ಮಾಡಿಕೊಳ್ಳಲಾಗಿದೆ. ಕೊರೋನಾ ಚಿಕಿತ್ಸೆಯನ್ನ ಖಾಸಗಿ ಆಸ್ಪತ್ರೆಗಳು ಯಾವ್ಯಾವ ಖಾಸಗಿ ಆಸ್ಪತ್ರೆಗಳಿಗೆ ಈಗಾಗಲೇ ಸರ್ಕಾರ ರೆಫರ್ ಮಾಡಿದೆಯಲ್ಲ ಆ ಖಾಸಗಿ ಆಸ್ಪತ್ರೆಗಳಿಗೂ ಕೂಡ ದರವನ್ನ ಫಿಕ್ಸ್ ಮಾಡಲಾಗಿದೆ. ಆ ಒಂದು ದರವನ್ನ ಕೂಡ ನಾವು ನಿಮ್ಗೆ ಈಗಾಗಲೇ ತೋರಿಸಿದ್ವಿ ಯಾವ ರೀತಿಯಾಗಿ ಇದೆ ಅಂತ ಹೇಳಿ. ಖಾಸಗಿ ದರ ವೆಂಟಿಲೇಟರ್ ಇಲ್ಲದೆ ಐಸಿಯುಗೆ ಆದ್ರೆ 8,500 ರೂಪಾಯಿ, ವೆಂಟಿಲೇಟರ್ ಸಹಿತ ಐಸಿಯುಗೆ ಆದ್ರೆ 10,000 ರೂಪಾಯಿಯನ್ನ ಕೂಡ ವಿಧಿಸಲಾಗುತ್ತೆ. ಹೈ ಡಿಪೆಂಡೆನ್ಸಿ ಯೂನಿಟ್ ಬೇಕಾದಂತಹ ಸಂದರ್ಭದಲ್ಲಿ 7,500 ರೂಪಾಯಿ ದರವನ್ನ ಕೂಡ ಅಲ್ಲಿ ಫಿಕ್ಸ್ ಮಾಡಲಾಗಿದೆ. ಜನರಲ್ ವಾರ್ಡ್ಗೆ ದಿನಕ್ಕೆ 5,200 ರೂಪಾಯಿಯನ್ನ ಈಗಾಗಲೇ ಫಿಕ್ಸ್ ಮಾಡಲಾಗಿದೆ. ಹೀಗಾಗಿ ಸರ್ಕಾರ ಮತ್ತು ಖಾಸಗಿ ಆಸ್ಪತ್ರೆಯ ಕಮಿಟಿಯವರು ಅಸೋಸಿಯೇಷನ್ ಅವರು ಇದರ ಎಲ್ಲದರ ಬಗ್ಗೆ ಕೂಲಂಕುಷವಾಗಿ ಪರಿಶೀಲನೆ ಮಾಡಿ ಚರ್ಚೆಯನ್ನ ಮಾಡಿ ಈಗ ಅಂಕಿತವನ್ನ ಹಾಕಲಾಗಿದೆ. ಸಿಎಂ BS ಯಡಿಯೂರಪ್ಪ ಅವರು ಈ ಫೈಲ್ಗೆ ಈಗ ಸಹಿಯನ್ನ ಹಾಕಿದ್ದಾರೆ. ಜೊತೆಗೆ ಸರ್ಕಾರದ ಮುಖ್ಯ ಕಾರ್ಯದರ್ಶಿಯಾಗಿರುವಂತಹ ಭಾಸ್ಕರ್ ಅವರು ಕೂಡ ವಿಜಯ ಭಾಸ್ಕರ್ ಅವರು ಕೂಡ ನಿನ್ನೆ ಮಾತನಾಡಿದ್ರು. ಫನಾ ಜೊತೆಗೆ ಮತ್ತು IMA ಅವರ ಜೊತೆಗೆ ಮಾತನಾಡಿ ಇವೆಲ್ಲದರ ಬಗ್ಗೆ ಚರ್ಚೆಯನ್ನು ನಡೆಸಿ ಈಗ ಒಂದು ಫೈನಲ್ ಆಗಿ ದರವನ್ನ ನಿಗದಿ ಮಾಡಲಾಗಿದೆ. ಇವೆಲ್ಲದರ ಬಗ್ಗೆ ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಕೃಷ್ಣ ಈಗ ಫೋನ್ ಸಂಪರ್ಕದಲ್ಲಿದ್ದಾರೆ. ಕೃಷ್ಣ, ಈಗ ಹಲವು ದಿನಗಳಿಂದಲೂ ಕೂಡ ಈ ಮಾತುಗಳು ಕೇಳಿ ಬರ್ತಾ ಇತ್ತು. ಸರ್ಕಾರಿ ಆಸ್ಪತ್ರೆಗಳಲ್ಲಿ ಪೇಷಂಟ್ಗಳ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ, ಬೆಡ್ಗಳ ವ್ಯವಸ್ಥೆ ಇಲ್ಲ ಅಥವಾ ವೆಂಟಿಲೇಟರ್ ವ್ಯವಸ್ಥೆ ಸಿಗ್ತಾ ಇಲ್ಲ ಅನ್ನೋ ಕಾರಣಕ್ಕಾಗಿ ಖಾಸಗಿ ಆಸ್ಪತ್ರೆಗಳಿಗೆ ಈಗ ದರವನ್ನ ಫಿಕ್ಸ್ ಮಾಡಲಾಗಿದೆ. ಸೈನ್ ಹಾಕಿದ BS ಯಡಿಯೂರಪ್ಪ ಅವರು ಯಾವ್ಯಾವ ರೇಟ್ಗಳಿದೆ? ಈಗಾಗಲೇ ಏನು ಅಂತಂದ್ರೆ ಖಾಸಗಿ ಆಸ್ಪತ್ರೆಗಳಲ್ಲಿ ಕೋವಿಡ್ಗೆ ಚಿಕಿತ್ಸೆ ನೀಡುವಂತದ್ದು ಈಗಾಗಲೇ ಖಾಸಗಿ ಆಸ್ಪತ್ರೆಗಳಲ್ಲಿ ಚಿಕಿತ್ಸೆ ಕೊಡೋದಕ್ಕೆ ಮುಂದಾಗಿದ್ದಾರೆ ಖಾಸಗಿ ಆಸ್ಪತ್ರೆಗಳು. ಆದ್ರೆ ಪ್ರಮುಖವಾಗಿ ದರ ನಿಗದಿಯನ್ನ ಈಗ ರಾಜ್ಯ ಸರ್ಕಾರ ಮಾಡಿರುವಂತದ್ದು. ಅಧಿಕೃತವಾಗಿ ಈ ಬಗ್ಗೆ ಮುಖ್ಯಮಂತ್ರಿ BS ಯಡಿಯೂರಪ್ಪ ಅವರು ಇವತ್ತು ಸಹಿಯನ್ನ ಮಾಡುವ ಮೂಲಕವಾಗಿ ಒಂದು ಆದೇಶವನ್ನ ಹೊರಡಿಸಿದ್ದಾರೆ. ಸಾಮಾನ್ಯ ಜನರಿಗೆ ಕೈಗೆಟುಕುವಂತ ದರದಲ್ಲಿ ಈಗಾಗಲೇ ದರವನ್ನು ನಿಗದಿ ಮಾಡಿದ್ದಾರೆ ರಾಜ್ಯ ಸರ್ಕಾರ. ರಾಜ್ಯ ಸರ್ಕಾರ ಸಹಾಯದಿಂದಾನೇ ಈ ಒಂದು ಚಿಕಿತ್ಸೆಗೆ ಕೊಡುವಂತದ್ದು ಖಾಸಗಿ ಆಸ್ಪತ್ರೆಗಳಲ್ಲಿ. ಪ್ರಮುಖವಾಗಿ ಆರೋಗ್ಯ ಇಲಾಖೆಗೆ ಪ್ರಮುಖವಾಗಿ ಏನಂದ್ರೆ ಈ ಹಿಂದೆ ಮೀಟಿಂಗ್ ಮಾಡುವಂತ ಸಂದರ್ಭದಲ್ಲಿ ಏನು ಖಾಸಗಿ ಆಸ್ಪತ್ರೆಗಳ ಒಕ್ಕೂಟದಿಂದ ಒಂದು ಪ್ರಸ್ತಾವನೆಯನ್ನು ಕೊಟ್ಟಿದ್ರು. ಅಂದ್ರೆ ಜನರಲ್ ವಾರ್ಡ್ಗೆ 10,000 ಮತ್ತೆ ವೆಂಟಿಲೇಟರ್ ಸೇರಿದಂತೆ 15,000 25,000 ಹೀಗೆ ಬಹಳಷ್ಟು 10, 15, 25, 35,000 ಹಂಗೆ ಆ ರೇಟ್ ಅನ್ನ ಕೊಟ್ಟಿದ್ರು ದರವನ್ನ ಪ್ರಸ್ತಾವನೆ ಮಾಡುವಂತ ಸಂದರ್ಭದಲ್ಲಿ. ಆದ್ರೆ ರಾಜ್ಯ ಸರ್ಕಾರ ಅಂತಿಮವಾಗಿ ತೀರ್ಮಾನವನ್ನು ಮಾಡಿರುವಂತದ್ದು ಅವ್ರು ಏನ್ ಕೊಟ್ಟಿದ್ದಾರೆ ಅದ್ರಲ್ಲಿ ಅರ್ಧ ಭಾಗದಷ್ಟು ದರವನ್ನು ನಿಗದಿ ಮಾಡಿ ಈಗ ಆದೇಶವನ್ನ ಹೊರಡಿಸಿರುವಂತದ್ದು. ಈಗಾಗಲೇ ಪ್ರಮುಖವಾಗಿ ಆರೋಗ್ಯ ಇಲಾಖೆಯಿಂದ ಶಿಫಾರಸು ಪಡೆದಂತವ್ರು ಯಾರಾದ್ರೂ ಇದ್ರೆ ಆರೋಗ್ಯ ಇಲಾಖೆಯಿಂದ ಶಿಫಾರಸು ಮಾಡ್ಕೊಂಡು ಖಾಸಗಿ ಆಸ್ಪತ್ರೆಗೆ ಹೋದ್ರೆ ಅವರಿಗೆ ಅರ್ಧದಷ್ಟು ಚಾರ್ಜನ್ನ ಈಗಾಗಲೇ ದರವನ್ನು ನಿಗದಿ ಮಾಡ್ತಾರೆ. ಜನರಲ್ ವಾರ್ಡ್ಗೆ 5,200, HCUಗೆ 7,000, ಐಸೋಲೇಷನ್ ವಿತೌಟ್ ವೆಂಟಿಲೇಷನ್ ಏನಿದೆ ಅದಕ್ಕೆ ಓಕೆ, ಥ್ಯಾಂಕ್ ಯು ಕೃಷ್ಣ ಡೀಟೇಲ್ಸ್ಗೆ. ಈಗಾಗಲೇ ನಮ್ಮ ರಿಪೋರ್ಟರ್ ಮಾಹಿತಿಯನ್ನ ನೀಡ್ತಾ ಇದ್ರು. ಈಗ ಒಂದು ರೀತಿಯಲ್ಲಿ ಸರ್ಕಾರ ಈಗ ಬೇರೆ ಬೇರೆ ರೀತಿಯಂತಹ ಪ್ರಯತ್ನಗಳನ್ನ ಮಾಡ್ತಾ ಇತ್ತು. ಜೊತೆಗೆ ಖಾಸಗಿ ಆಸ್ಪತ್ರೆಗಳಲ್ಲಿ ಚಿಕಿತ್ಸೆಯನ್ನ ನೀಡುವಂತಹ ನಿಟ್ಟಿನಲ್ಲಿ ಎಲ್ಲಾ ಪ್ರಯತ್ನಗಳನ್ನ ಮಾಡಲಾಗ್ತಾ ಇತ್ತು. IMA ಹಾಗೆಯೇ ಫನಾದ ಜೊತೆ ಇದರ ಬಗ್ಗೆ ಚರ್ಚೆಯನ್ನು ಕೂಡ ನಡೆಸಲಾಗಿದೆ. ಹಲವು ದಿನಗಳಿಂದಲೂ ಕೂಡ ದರ ನಿಗದಿಯ ಬಗ್ಗೆ ಮಾತುಕತೆಗಳು ನಡೀತಾ ಇತ್ತು. ಈಗ ಫೈನಲ್ ಆಗಿ ದರ ನಿಗದಿ ಆಗಿದೆ. ಖಾಸಗಿ ಆಸ್ಪತ್ರೆಗಳಲ್ಲಿ ಎಷ್ಟೆಷ್ಟು ರೇಟ್ ಅನ್ನ ಫಿಕ್ಸ್ ಮಾಡಬೇಕು ಕೋವಿಡ್ ಚಿಕಿತ್ಸೆಗೆ, ಕೋವಿಡ್ ಪೇಷಂಟ್ ಇರುವಂತಹ ಸಂದರ್ಭದಲ್ಲಿ ಅನ್ನೋದ್ರ ಬಗ್ಗೆ ದರವನ್ನ ಕೂಡ ನಿಗದಿ ಮಾಡಲಾಗಿದೆ. ಖಾಸಗಿ ಆಸ್ಪತ್ರೆಗಳಲ್ಲಿ ಕೋವಿಡ್ ಟೆಸ್ಟ್ ಅಥವಾ ಕೋವಿಡ್ ಚಿಕಿತ್ಸೆಯನ್ನ ಪಡ್ಕೊಂಡ್ರೆ ಎಷ್ಟು ರೇಟ್ ಅಂತ ನಾವು ನೋಡ್ತಾ ಹೋಗೋದಾದ್ರೆ ಈಗಾಗಲೇ ಜನರಲ್ ವಾರ್ಡ್ಗೆ ದಿನಕ್ಕೆ 5,200 ರೂಪಾಯಿ ಇರುತ್ತೆ. ಬೆಂಗಳೂರು ಮಾತ್ರ ಅಲ್ಲ, ಮಂಗಳೂರಲ್ಲೂ ಕೂಡ ಅದೇ ರೀತಿಯ ಪರಿಸ್ಥಿತಿ. ಸೋಂಕಿತರು ಟ್ರೀಟ್ಮೆಂಟ್ ತೆಗೆದುಕೊಳ್ತಾ ಇರುವಂತಹ ಹಾಸ್ಪಿಟಲ್ಗಳ ಸಿಚುವೇಶನ್ ಅನ್ನು ನಾವು ಬೆಳಗ್ಗಿನಿಂದ ತೋರಿಸ್ತಾ ಇದ್ವಿ. ಸಾಕಷ್ಟು ಸೋಂಕಿತರು ಮಾತನಾಡಿದ್ರು, ಏನ್ ಸಮಸ್ಯೆ ಇದೆ ಅಂತ ಹೇಳ್ತಾ ಇದ್ರು. ಈಗ ಮಂಗಳೂರಲ್ಲೂ ಕೂಡ ಅಂತಹದ್ದೇ ಸಿಚುವೇಶನ್ ನಿರ್ಮಾಣ ಆಗಿದೆ. ಮಂಗಳೂರಲ್ಲೂ ಕೂಡ ಈಗ ವೆನ್ಲಾಕ್ ಹಾಸ್ಪಿಟಲ್ ಅಲ್ಲಿ ಸಾಕಷ್ಟು ಅವ್ಯವಸ್ಥೆಯ ಆಗರ ಆಗಿದೆ. ಅಲ್ಲಿ ಬೇಕಾಬಿಟ್ಟಿ ಚಹಾ ತಿಂಡಿ ಕೊಡ್ತಾರೆ ಅನ್ನುವಂತಹ ಆರೋಪ ಕೇಳಿ ಬಂದಿದೆ. ವೆನ್ಲಾಕ್ ಆಸ್ಪತ್ರೆಯಲ್ಲಿ ರೋಗಿಗಳು ಆಕ್ರೋಶವನ್ನು ವ್ಯಕ್ತಪಡಿಸುತ್ತಿದ್ದಾರೆ. ಭದ್ರತಾ ಸಿಬ್ಬಂದಿರಲ್ಲ, ರೋಗಿಗಳಲ್ಲಿ ಗುಂಪು ಗುಂಪಾಗಿ ಇರ್ತಾರೆ, ವ್ಯಾಲಿಡಿಟಿ ಮುಗಿದ ಔಷಧಿಯನ್ನ ಕೊಡ್ತಾರೆ, ಕುಡಿಯೋದಕ್ಕೆ ನೀರು ಕೂಡ ಕೊಡ್ತಾ ಇಲ್ಲ ಅನ್ನುವಂತಹ ಆರೋಪ ವೆನ್ಲಾಕ್ ಆಸ್ಪತ್ರೆಯ ವಿರುದ್ಧ ಈಗ ಕೇಳಿ ಬಂದಿದೆ. He's 78 years old. He's 56, 57 years old. This is isolation ward. All these patients, LRV an isolation thing. This person is 78 years old.
ಇವಿಷ್ಟೇ ಹೊತ್ತಿನ ಪ್ರಮುಖ ಸುದ್ದಿ. ನೋಡ್ತಾ ಇರಿ ನ್ಯೂಸ್ 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು.